access to higher education? ಜರ್ಮನಿಲಿ 80% ಇದೆ, ಚೀನಾದಲ್ಲಿ 60% ಇದೆ, ಇಲ್ಲಿ ಬರೀ 25% ಇದೆ. ಈವನ್ ಆಫ್ಟರ್ 70 years of independence ಅಂತ ಅದೇ ಮನುಷ್ಯ ಹೇಳ್ತಾನೆ. 70 years after independence, you have only 25% access to education for higher education. But it was the British who gave access to education for all classes of people. ಅದಕ್ಕೂ ಮೊದಲೇನಿತ್ತು? ಮುಘಲರ ಸಾಮ್ರಾಜ್ಯ ಇತ್ತು. ಎಷ್ಟು 8 ವರ್ಷ ಕಾಲ ಮುಸಲ್ಮಾನರ ಸಾಮ್ರಾಜ್ಯ ಇತ್ತು. ಎಲ್ಲರಿಗೂ ಯಾವ ರಾಜ ಆ ರಾಜನ ಒಡೆತನವನ್ನು ಒಪ್ಕೊಳ್ತಾರೋ ಅವರೆಲ್ಲರಿಗೂ ಶಿಕ್ಷಣಕ್ಕೆ ಅವಕಾಶ ಇತ್ತು. ಅಕಸ್ಮಾತ್ ಯಾವುದೇ ಮುಸ್ಲಿಂ ರಾಜನ ಆಳ್ವಿಕೆಯಲ್ಲಿ ಕೆಳ ಜಾತಿಗಳಿಗೆ ಶಿಕ್ಷಣದ ಅವಕಾಶ ಇಲ್ಲ ಅಂತಂದ್ರೆ ಅಲ್ಲಿ ಬ್ರಾಹ್ಮಣಶಾಹಿ ಪುರೋಹಿತಶಾಹಿಯ ಅಧಿಕಾರ ನಡೀತಾ ಇತ್ತು ಅಂತ ಅರ್ಥ. ಟಿಪ್ಪು ಸುಲ್ತಾನರ ಕಾಲದಲ್ಲಿ ನಡೆಯಲಿಲ್ಲ. ಟಿಪ್ಪು ಸುಲ್ತಾನರನ್ನೇ ಯಾಕೆ ಇಲ್ಲಿಂದ ಓಡಿಸಬೇಕು? ಯಾಕೆಂದ್ರೆ ಅವರು ಫ್ರೆಂಚ್ ಮೌಲ್ಯಗಳಿಂದ ಪ್ರಭಾವಿತರಾಗಿದ್ದರು, ಯುರೋಪಿಯನ್ ಮೌಲ್ಯಗಳಿಂದ ಪ್ರಭಾವಿತರಾಗಿದ್ದರು. ಹೈದರಾಬಾದ್ ನಿಜಾಮನ್ನ ಓಡಿಸಿಲ್ಲ ಇವರು, ಅನೇಕ ರಾಜರುಗಳನ್ನ ಓಡಿಸಿಲ್ಲ ಇವರು. ಸರಿ, ಮುಸಲ್ಮಾನರ ಆಳ್ವಿಕೆ ಬರೋದಕ್ಕಿಂತ ಮೊದಲೇ ಏನಾಗಿತ್ತು ಶಿಕ್ಷಣ ವ್ಯವಸ್ಥೆ ಇಲ್ಲಿ? ಕೆಲವರ ವಿದ್ಯಾರ್ಥಿಗಳು ಇರಬೇಕು. ರನ್ನ ಕವಿ, ಗದಾಯುದ್ಧ ಬರದ ಕವಿ, ನಾನು ವಿದ್ಯೆ ಕಲಿಬೇಕು ಮೇಟ್ರೆ ಗುರುಗಳೇ ವಿದ್ಯೆ ಕಲಿಸಿದ್ದೆ ಹೇಳ್ತಾರೆ. ಪುರೋಹಿತರು ಕೊಂಡು ತಂದು ಹೊತ್ತು ಮಾರಿ ಹೊಟ್ಟೆ ಹೊರೆಯಲು ವಿದ್ಯೆ ಏನು ಬಳೆ ಬಲಾರವೇ ಹೋಗಾಶೆ. ಅವನು ಬಳೆ ಬಳಸಿದ ಬಳೆ ಹೊತ್ಕೊಂಡು ಮಾಡ್ತಾರಲ್ಲ ಆ ಜಾತಿಯವರು. ಬಳೆ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದವ್ರು ಬೇರೆ, ಬಳೆ ಮಾಡ್ತಿದ್ದವ್ರು ಬೇರೆ ಜಾತಿಗಳು. ಕಾಸು ಕೊಟ್ಬಿಟ್ಟು ಬಳೆ ತಕೊಂಡು ಬಂದ್ಬಿಟ್ಟು ಅದನ್ನು ಬೀದಿಗೆಲ್ಲ ಸುತ್ತಿ ಮಾರಾಟ ಮಾಡಿ ಹೇಗೋ ಹೊಟ್ಟೆ ಪಾಡು ಮಾಡ್ತಾ ಇದ್ದೀರಾ ನಿಮ್ಮ ಜಾತಿಯವರು. ವಿದ್ಯೆ ಅಂದ್ರೆ ಬಳೆ ಮಲಾರ ಅಲ್ಲ. 11-12ನೇ ಶತಮಾನದ ಮಾತಿದು. ಸ್ನೇಹಿತರೆ, ನನ್ನ ಮಾತು ಮುಗಿಸ್ತೀನಿ. ಈ ಇಷ್ಟು ಮಾತುಗಳನ್ನ ನಾನು ಯಾಕೆ ಹೇಳಿದೆ ಅಂತಂದ್ರೆ, ಶಿಕ್ಷಣದ ಕೇಂದ್ರೀಕರಣ ಅಥವಾ ಶಿಕ್ಷಣದ ಒಂದು ಧ್ವಂಸ ಕಾರ್ಯ ಇವತ್ತಿನದಲ್ಲ, ಬಹಳ ಹಿಂದಿನಿಂದಲೂ ಇದೆ. ನನ್ನ ವಿಚಾರ ಹೇಳಿದೆ ನಿಮಗೆ. ಮಹಾತ್ಮ ಅಯ್ಯಂಗಾಳಿ ಅವರ ಒಂದು ವಿಚಾರವನ್ನು ನಾನು ನಿಮ್ಗೆ ಹೇಳಬೇಕು. ನಮ್ಮಲ್ಲಿ ಒಬ್ರು ಅಯ್ಯಂಗಾಳಿ ಅಂತ ಕೇರಳದಲ್ಲಿ ಗೊತ್ತಿರಬೇಕು. ಅವರು ಸುಮಾರು ಟಿಪ್ಪು ಸುಲ್ತಾನರ ರಾಜ್ಯ ಆಗ್ಬಿಟ್ಟಿತ್ತು. ಟಿಪ್ಪು ಸುಲ್ತಾನರು ಸೋತಾಗಿತ್ತು. ಮತ್ತೆ ನಾಯಗಳದೇ ರಾಜ್ಯ, ನಂಬೂದಿಗಳದ ರಾಜ್ಯ ಬಂದಿತ್ತಲ್ಲಿ. ಆಧುನಿಕ ಶಿಕ್ಷಣ ಶುರುವಾಗಿತ್ತು. ಅವ್ರು ಹೇಳಿದ್ರು ಒಂದು ಮಾತು, ಏನು, 2 ಮಕ್ಕಳು, ಹೆಣ್ಣು ಮಕ್ಕಳು, 2 ಸಣ್ಣ ಸಣ್ಣ ಮಕ್ಕಳನ್ನ 1ನೇ ತರಗತಿಗೆ ಸೇರಿಸಿದ್ರು ತಗೊಂಡು ಅಯ್ಯಂಗಾಳಿಯವರು ಸ್ಕೂಲಿಗೆ. ಆ ಸ್ಕೂಲು ಏನೋ ಕ್ರಿಶ್ಚಿಯನ್ ಮಿಷನರಿಗಳ ಸ್ಕೂಲು, ಅಡ್ಮಿಷನ್ ಏನೋ ಕೊಟ್ಬಿಟ್ರು. ಆದ್ರೆ ಆ ಶಾಲೆಯಲ್ಲಿ ಇದ್ದಂತ ಇತರ ಪೋಷಕರು, ಮಕ್ಕಳ ಪೋಷಕರು, ಮೇಲ್ಜಾತಿಯ ಮಕ್ಕಳ ಪೋಷಕರು ವಾರ್ನಿಂಗ್ ಕೊಟ್ಟರು, ಈ ಮಕ್ಕಳ ನೀವು ಸ್ಕೂಲ್ ಕಳಿಸ್ಬೇಡಿ, ನಾವು ಸುಮ್ಮನೆ ಇರೋದಿಲ್ಲ. ಇಲ್ಲ, ಏನ್ ಮಾಡ್ತೀರಿ ನೀವು? ನಮಗೆ ಶಾಲೆ ಕ್ರಿಶ್ಚಿಯನ್ಸ್ ನಮ್ಮ ಮಕ್ಕಳಿಗೆ ಅಡ್ಮಿಷನ್ ಕೊಟ್ಟಿದ್ರೆ ನಾವು ಕಳಿಸ್ತೀವಿ, ಏನ್ ಮಾಡ್ತೀವಿ ನೀವು? ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸಲೇಬೇಕು ಅಂತ. ಆ 2 ಮಕ್ಕಳನ್ನ ಆಯ್ತು ನೋಡ್ತೀವಿ ಅಂತೇಳಿ ಸುಟ್ಟು ಬಿಟ್ರು ಮೇಲ್ಜಾತಿಯ ಜನ. 2 ಸಣ್ಣ ಹಸುಳಿಗಳನ್ನ ಬೆಂಕಿ ಹಾಕಿ ಆ ಶಾಲಾ ಆವರಣದಲ್ಲಿ ಸುಟ್ಟಾಕ್ಬಿಟ್ರು. ಅವಾಗ ಅದರ ಪ್ರತಿಭಟನೆಯಾಗಿ ಯಾರು ಸುಟ್ಟಾಕ್ದವರು? ಮೇಲ್ಜಾತಿಯವರು. ಅವಾಗೇನೋ ಸಾಫ್ಟ್ವೇರ್ ಎಜುಕೇಶನ್ ಅಂತ ಪ್ರೋಗ್ರಾಮ್ ಏನೋ ಆಗಿರಲಿಲ್ಲ. ಸಿ ಫ್ರೆಂಡ್ಸ್, ಸಾಫ್ಟ್ವೇರೈಸೇಷನ್ ಆಫ್ ಎಜುಕೇಶನ್ ಅಥವಾ ಸಾಫ್ಟ್ವೇರ್ ಸೊಸೈಟಿ ಬರೀ ಇವ್ರು ಬಂದು ಮಾತ್ರ ನೋಡೋದಲ್ಲ, ಅನಾದಿ ಕಾಲದಿಂದಲೂ ಈ ದೇಶದಲ್ಲಿ ಇದೆ. ಮನಮೋಹನ್ ಸಿಂಗ್, ನಾನು ವಾಂಟ್ ಟು ಸೇ ದಿಸ್,
ಮನಮೋಹನ್ ಸಿಂಗ್ ಅವರು 2016ರಲ್ಲಿ ಹೇಳ್ತಾರೆ ಶಿಕ್ಷಣದ ಅವಸ್ಥೆ ಬಗ್ಗೆ. 50% ಆಫ್ ದ ಪ್ರೈಮರಿ ಸ್ಕೂಲ್ ಗೋಯಿಂಗ್ ಸ್ಟೂಡೆಂಟ್ಸ್ ಹೂ ಸ್ಟಡಿ ಇನ್ 5th ಸ್ಟ್ಯಾಂಡರ್ಡ್ ಕೆನಾಟ್ ರೀಡ್ ಇವನ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಬುಕ್ಸ್ ಅಂತ. ಇವರು 10 ವರ್ಷ ಆಳಿದ್ದಾರೆ ಲೆಕ್ಕಾಕೊಳ್ಳಿ. ನರೇಂದ್ರ ಮೋದಿಗಿಂತ ಮೊದಲು ಇವರು, ಈ ಸತ್ಯಪಾಲ್ ಸಿಂಗ್ ಬರಲಿಕ್ಕಿಂತ ಮೊದಲು 10 ವರ್ಷ ದೇಶ ಆಳಿದ್ದಾರೆ ಪ್ರಧಾನಿ ಮನಮೋಹನ್ ಸಿಂಗ್ ಅವರು. ಅವರು ಸಾಫ್ಟ್ವೇರೈಸ್ ಮಾಡಲಿಲ್ವಾ ಅಂದರೆ ಸಾಫ್ಟ್ವೇರೈಸೇಷನ್ ವರ್ಸ್ಟ್ ದೆನ್ ಸಾಫ್ಟ್ವೇರೈಸೇಷನ್. ಸಾಫ್ಟ್ವೇರೈಸೇಷನ್ ಅಂದರೆ ಶಿಕ್ಷಣದಲ್ಲಿ ದ್ವೇಷಪೂರಿತ ಅಂಶಗಳನ್ನು ಸೇರಿಸೋದು, ಜನಾಂಗೀಯ ದೇಶವನ್ನು ಸೇರಿಸೋದು, ಜಾತಿ ಧರ್ಮ ಬೇಕು, ಮೇಲು ಕೀಳು ಇರಬೇಕು, ಇದು ಲೆಜಿಟಿಮೇಟ್ ನ್ಯಾಯಯುತವಾದದ್ದು ಅನ್ನೋದನ್ನ ಸೇರಿಸುವುದು ಮುಖ್ಯವಾಗಿ ಸಾಫ್ಟ್ವೇರೈಸೇಷನ್. ಇಲ್ಲ ಹೇಳೋದಿಲ್ಲ. ಬಟ್ ಇದು ಕಾಂಗ್ರೆಸ್ ಕಾಲದಲ್ಲೂ ಆಗಿದೆ, ಕ್ರೈಸ್ತ ಮಿಷನರಿ ಇರೋ ಕಾಲದಲ್ಲೂ ಆಗಿದೆ, ರಂಗನ ಕಾಲದಲ್ಲೂ ಆಗಿದೆ, ಏಕಲವ್ಯನ ಕಾಲದಲ್ಲಿ ಆಗಿದೆ. ಕರ್ಣನಿಗೆ ಮಹಾಭಾರತದಲ್ಲಿ ಕರ್ಣನಿಗೆ ಹೇಳ್ತಾರೆ, ನಾನು ಫೈಟ್ ಮಾಡಬೇಕು, ನಾನು ಕೂಡ ಕಾಂಪೀಟ್ ಮಾಡ್ತೀನಿ ಸ್ಪೋರ್ಟ್ಸ್ ಅಲ್ಲಿ. ಆರ್ಚರಿ ಹೊಸ ಸ್ಪೋರ್ಟ್ಸ್ ಬಿಲ್ವಿದ್ಯೆ. ಹೌದಾ? ನೀನು ಕೇಳಬೇಕು, ನಿನಗೆ ಬರ್ತದೇನಪ್ಪ ಬಿಲ್ವಿದ್ಯೆ? ಫುಟ್ಬಾಲ್ ಆಡ್ತೀನಿ, ಕ್ರಿಕೆಟ್ ಆಡ್ತೀನಿ, ಕ್ರಿಕೆಟ್ ಆಡಕ್ ಬರ್ತದ ಕೇಳ. ಬೌಲಿಂಗ್ ಮಾಡಕ್ ಬರ್ತದ, ವಿಕೆಟ್ ಕೀಪಿಂಗ್ ಬರ್ತದ, ಬ್ಯಾಟಿಂಗ್ ಬರ್ತದ, ನೀನು ಆಲ್ರೌಂಡರ್ ಯಾವಾಗ ನಿಮ್ದು ಕೇಳ. ಫುಟ್ಬಾಲ್ ಫುಲ್ ಬ್ಯಾಕ್ ಆಡ್ತೀಯಾ, ಫ್ರಂಟ್ ಆಡ್ತೀಯಾ, ಸೈಡ್ ಬ್ಯಾಕ್ ಆಡ್ತೀಯಾ, ಯಾವ್ದು ಆಡ್ತೀಯಾ ಕೇಳಬೇಕು. ಹಾಗೆ ಇವನಿಗೆ ಕೇಳಬೇಕು, ನಿನ್ಗೆ ಬಿಲ್ವಿದ್ಯೆ ಗೊತ್ತೇನಪ್ಪ? ಅದ್ರಲ್ಲಿ ಬೇರೆ ಬೇರೆ ತರದ ಬಿಲ್ವಿದ್ಯೆಗಳಿದ್ದಾವೆ. ಯಾವ್ದು ನೀನು ಎಕ್ಸ್ಪರ್ಟು, ಯಾವ ಜೊತೆ ಆಡ್ತೀಯಾ? ಅದು ಕೇಳಲಿಲ್ಲ. ಅವ್ರು ಕೇಳಿದ್ದು ಒಂದು ಪ್ರಶ್ನೆ, ನೀನು ಯಾವ ಜಾತಿ? ಅರ್ಜುನನೊಂದಿಗೆ ನೀನು ಬಿಲ್ವಿದ್ಯೆ ಮಾಡಬೇಕಂದ್ರೆ ನೀನು ಜಾತಿ ಕ್ಷತ್ರಿಯರಾಗಿರ್ಬೇಕು ಅಂತ ಹೇಳೋದು. ಹೇಳು, ನಿನ್ನ ಜಾತಿ ಯಾವುದು? ಹೇಳ್ತಾನೆ ಕನ್ನಡ. ತುಂಬಾ ಸಿಟ್ಟು ಬರ್ತದೆ ಅವನಿಗೆ ಜಾತಿ ಕೇಳಿದ ತಕ್ಷಣ. ನನ್ನ ಜಾತಿ ಯಾವುದು ಅಂತ ನಾನು ಹೇಳೋದಿಲ್ಲ, ನನ್ನ ಜಾತಿ ಗೊತ್ತಾಗ್ತದೆ ಬಿಲ್ವಿದ್ಯೆ ಮಾಡಕ್ಕೆ ಹೇಳ್ಬೇಕ ಬಿಲ್ಲು. ಫೈಟ್ ವಿತ್ ಮೀ. anyone of you come and fight with me, you will come to know my caste. ಆ ಕಾಲದಿಂದ ಇದೆ ಸ್ನೇಹಿತರೆ, ಈಗಿಂದಲ್ಲ. ಕೊನೆಯದಾಗಿ ನಾನು ಒಂದೇ ಮಾತನ್ನ ಹೇಳಿ ಮುಗಿಸ್ತೀನಿ. ಚಂದ್ರಕಾಂತ್ ಪ್ರಸಾದ್ ಅವರು ದಲಿತ್ ಥಿಂಕರ್. ಹೋದ 1994ರಲ್ಲಿ ಸಿಖ್ಖರ ನರಮೇಧ ಆದಾಗ ಅದನ್ನು ನೋಡಿದವರು ಬೆಚ್ಚಿ ಬೀಳ್ತಾರೆ. ಇವತ್ತು ಸಿಖ್ಖರ ನರಮೇಧ ಆದಾಗ ಎಂತ ಭೀಕರ ನರಮೇಧ ಅಂತಂದ್ರೆ, ಅದನ್ನ ನೋಡಿದಂತ ಕೆಲವು ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅದು ನೋಡಿ ಕರೀಲಿಕ್ಕೆ ಆಗ್ತದೆ. 1997-98ರಲ್ಲಿ ಅಯೋಧ್ಯೆ, 91ರಲ್ಲಿ ಅಯೋಧ್ಯೆಯಲ್ಲಿ ಬಾಬರಿ ಮಸೀದಿಯನ್ನು ಧ್ವಂಸ ಆದಂಥ ಕೋಮುಗಲಭೆಗಳನ್ನು ನೋಡಿ ನಾವೆಲ್ಲ ಭಯ ಬಿದ್ದಿದ್ದೀವಿ. ಇದಪ್ಪ ಮೈಸೂರಿನಾಗ ಮಾರ್ಕಸ್ ಕಾಲೇಜಿನಲ್ಲಿ ವಿದ್ಯಾರ್ಥಿ. ಅದಾದ ನಂತರ ನಾನು ಏನೋ ಒಂದು ನಿಟ್ಟುಸಿರು ಬಿಟ್ಟೆ, ಮುಗಿತಲ್ಲ ಸದ್ಯ, ಮುಂದೆ ಇದು ಆಗೋದಿಲ್ವೇನೋ ಅಂತ. ಇಲ್ಲ, ಪುನಃ ಆಯಿತು 2002ರಲ್ಲಿ ಗುಜರಾತ್ನಲ್ಲಿ. ಈ ಭಯಾನಕ ದೃಶ್ಯಗಳು ನಮ್ಮ ಮುಂದೆ ಮರುಕಳಿಸುತ್ತಲೇ ಪುನರ್ಗಣಿಸುತ್ತಲೇ ಇದ್ದಾವೆ. ಯಾಕೆ? ಈಗೇನೋ ಸಾಫ್ಟ್ವೇರ್ ಎಜುಕೇಶನ್ ಆಗ್ಬಿಟ್ಟಿದೆ, ಕಂಪ್ಲೀಟ್ ಇಲ್ಲ. ಸಾಫ್ಟ್ವೇರೈಸೇಷನ್ ಆಫ್ ಎಜುಕೇಶನ್ ಇಲ್ಲದೇ ಜನಗಳನ್ನ ಸಾಫ್ಟ್ವೇರೈಸ್ ಮಾಡಬಹುದು, ತಯಾರಿ ಮಾಡಬಹುದು. ಬಜರಂಗಳ ಅಂತ ಇದೆ, ಸ್ಕೂಲ್ಗೆ ಹೋಗಿಲ್ಲ ಆ ಜನ. ಬಜರಂಗಳ ಅಂತ ಯಾಕೆ ಮಾಡಿದ್ರು ಅಂತಂದ್ರೆ, ಶಾಲೆ ಕಲಿಯದ ಪುಣ್ಯ ಪೋಖರಿಗಳಿಗಾಗಿ ಮಾಡಿರ್ತಕ್ಕಂಥ ಒಂದು ಸಂಘಟನೆ. ಏನು ಲಿಪಿ ಅಂದ್ರೆ ಅದೆಲ್ಲ ಗ್ರಾಜ್ಯುಯೇಟ್ಸ್ PUC ಓದಿರ್ಬೇಕು. ಏನು ಕಲಿಯೋದವ, ಪುಣ್ಯ ಪೋಖರಿ ಕಟ್ ಪ್ಯಾಕೆಟ್ ಇವ್ರನ್ನೆಲ್ಲ ಇಂಗ್ಲೀಷ್ ಅದೊಂದು ಕೆಲಸ ಮಾಡೋದು. ಅವ್ರಿಗೊಂದು ಸಪ್ರೇಟ್ ಮಾಡಿದ್ರು ಬಜರಂಗಳ ಮಾಡಿ. ಆಯ್ತಾ? ವಿತೌಟ್ ಎಜುಕೇಶನ್ ದೇ ಹ್ಯಾವ್ ಬೀನ್ ಸಾಫ್ಟ್ವೇರೈಸ್ಡ್. ಹೌ ಟು ಮೇಕ್ ದಿಸ್? ರಾಹುಲ್ ಗಾಂಧಿ ಅವರು, ಚಂದ್ರಕಾಂತ್ ಪ್ರಸಾದ್ ಅವರ ಬಗ್ಗೆ ನಾನು ಹೇಳ್ತಾ ಇದ್ದೆ ಸ್ನೇಹಿತರೆ. ಕೊನೆಯ ಮಾತು ದಯವಿಟ್ಟು. ಈ ಸ್ಲಮ್ಗಳಿಗೆ ಹೋಗಿ ಬಾಂಬೆನಲ್ಲಿ ಮಧ್ಯಾಹ್ನ ದಲಿತ ಕೇರಿಗಳಲ್ಲಿ ಅವರು ಶಾಲೆಗೆ ಹೊರಟೋಗ್ತಾರೆ, ಕೂಲಿ ಕೆಲಸಕ್ಕೆ ಹೋಗ್ತಾರೆ ದಲಿತರು, ತಂದೆ ತಾಯಿಗಳು. ಅವರ ಮಕ್ಕಳಿಗೆ ಶಾಲೆಗೆ ಕಳಿಸಲಿಕ್ಕೆ ತಾಕತ್ತಿಲ್ಲ. ಯಾರಿಗೆ?
ದಲಿತರಿಗೆ, ದಲಿತ ಪೋಷಕರಿಗೆ, ದಲಿತ ಪೇರೆಂಟ್ಸ್ ಡೋಂಟ್ ಹ್ಯಾವ್ ಕೆಪಾಸಿಟಿ ಟು ಸೆಂಡ್ ದೇರ್ ಚಿಲ್ಡ್ರನ್ ಟು ಸ್ಕೂಲ್. ದೇ ಗೋ ಫಾರ್ ಡೇ ಲಾಂಗ್ ಲೇಬರ್ ಆಕ್ಟಿವಿಟೀಸ್. ಸೊ ಅವ್ರ ಮಕ್ಕಳಿಗೆ ಶಾಲೆಗೆ ಹೋಗೋದಿಲ್ವಲ್ಲ. ಬಟ್ ಕೆಲವರು ಕಾರ್ಯಕರ್ತರು ಬರ್ತಾರೆ ಅಲ್ಲಿ. ಕಾರ್ಯಕರ್ತರು ಅಂತ ಹೇಳ್ತಿದ್ದು ನಾನು, ಯಾರು ಅಂತ ಆಮೇಲೆ ನಿಮಗೆ ಗೊತ್ತಾಗ್ತದೆ. ಸಾಯಂಕಾಲ ನಿಮ್ಮ ಮಕ್ಕಳಿಗೆ ನಾವು ಪಾಠ ಹೇಳಿಕೊಡ್ತೇವೆ, ಅದೇ ಅಲ್ಲ ನಿಮ್ಮ ಮನೆಯಲ್ಲಿ ನಾವು ಊಟ ಸಹ ಮಾಡ್ತೇವೆ. ನಾವು ಮೇಲ್ಜಾತಿಯವರು, ಬಟ್ ಆದರೂ ಕೂಡ ನಿಮ್ಮ ಮನೆಯಲ್ಲಿ ನಾವು ಊಟ ಮಾಡ್ತೇವೆ. ನಿಮ್ಮ ಅಸ್ಪೃಶ್ಯತೆ ಹೋಯ್ತು. ಸೆಕೆಂಡ್, ನಿಮ್ಮ ಮಕ್ಕಳಿಗೆ ಎಜುಕೇಶನ್ ಕೊಡಿಸ್ತೀವಿ, ನಾವು ಕಲಿಸ್ತೇವೆ, ಪಾಠ ದಿನ ಟ್ಯೂಷನ್ ಕೊಡ್ತೇವೆ. ಏನು ಮೊದಲಿಗೆ ಇತಿಹಾಸ ಕಲಿಸ್ಕೊಡ್ತಾರೆ. ನೀವು ಯಾಕೆ ಹೀಗೆ ಸ್ಲಮ್ಮಲ್ಲಿ ಬಂದಿರೋದು, ದಲಿತರಾಗಿರೋದು, ಶಾಲೆಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ನಿಮ್ಮ ಅಪ್ಪ ಅಮ್ಮ ಕೂಲಿ ಮಾಡೋದು ಯಾಕೆ? ಯಾಕೆ ಅಂತಂದ್ರೆ ಮುಸಲ್ಮಾನರು ದಾಳಿ ಮಾಡಿ ಈ ದೇಶಕ್ಕೆ ನಿಮಗೆ ಈ ಗತಿ ತಂದಿದ್ದಾರೆ. ಇತಿಹಾಸ ಕಲಿಸಿ ಆಯಿತು. ಜಿಯೋಗ್ರಫಿ, ನಿಮ್ಮನ್ನ ಊರಿಂದ ಆಚೆ ಇಟ್ಟಿದ್ದಾರೆ, ಸ್ಲಮ್ ನೋಡಿ, ದೊಡ್ಡ ದೊಡ್ಡ ಬಿಲ್ಡಿಂಗ್ ನಿಮ್ಮ ತಂದೆ ತಾಯಿ ಹೋಗಿ ಕೆಲಸ ಮಾಡ್ತಾರೆ, ಕನ್ಸ್ಟ್ರಕ್ಷನ್ ಗಾರೆ ಕೆಲಸ. ಬಟ್ ಅಲ್ಲಿ ನಿಮ್ಮ ತಂದೆ ತಾಯಿ ವಾಸ ಇಲ್ಲ, ನೀವು ಇಲ್ಲಿ ಬಂದು ಇಲ್ಲಿ ಸ್ಲಮ್ನಲ್ಲಿ ಇರಬೇಕು. ಇದು ಜಿಯೋಗ್ರಫಿ. ಇದನ್ನೆಲ್ಲ ಹೋಗಲಾಡಿಸೋದು ಪರಿಹಾರ ಏನು ಅಂತ ಮಕ್ಕಳು ಕೇಳ್ತವೆ. ನಮ್ಮ ಗತಿ, ನಾವು ಉದ್ಧಾರ ಆಗೋದು ಹೇಗೆ? ಅದಕ್ಕೆ ಹೇಳ್ಕೊಡ್ತಾರೆ ಪೊಲಿಟಿಕಲ್ ಎಂಪವರ್ಮೆಂಟ್. ಹೇಗೆ ಅದು ಹೇಳ್ತೀವಿ. ಅದಕ್ಕೆ ಇಟ್ಕೊಳ್ಳಿ ತ್ರಿಶೂಲ ಅಂತ, ತ್ರಿಶೂಲ ಸುತ್ತ ಎಲ್ಲರೂ ಸಣ್ಣ ಸಣ್ಣ ಮಕ್ಕಳಿಗೆ ಹಂಚ್ತಾರೆ. ಇಟ್ಕೊಳ್ಳಿ ಇದನ್ನ. ಈಗ ಅದು ಹೇಗೆ ಇಸ್ತೆಮಾಲ್ ಮಾಡಬೇಕು ಮುಂದೆ ನಾವು ಹೇಳ್ತೀವಿ. ಸೊ ಸಮಯ ಬಂದಾಗ ಹೇಳ್ತೀವಿ ನಾವು, ಅದೇ ಇಸ್ತೆಮಾಲ್ ಮಾಡಬೇಕು, ಯಾರ ಮೇಲೆ ಮಾಡಬೇಕು. ಅದೇ ನಿಮಗೆ ದಾಳಿ ಮಾಡಿರಲ್ಲ, ವಿದೇಶದಿಂದ ಬಂದು ನಿಮ್ಮನ್ನೆಲ್ಲ ಈ ಗತಿ ತಂದಿದ್ದಾರಲ್ಲ, ಅವ್ರ ಮೇಲೆ ದಾಳಿ ಮಾಡಬೇಕಾಗ್ತದೆ ಹೇಳ್ತಿದ್ದೆ. ಆದರೆ ಚಂದ್ರಕಾಂತ್ ಪ್ರಸಾದ್ ಕೇಳುವ ಇದಕ್ಕೆ ಕೌಂಟರ್ ಆಗಿ ಕ್ರಿಶ್ಚಿಯನ್ಸ್ ಆಗಲಿ, ಮುಸ್ಲಿಮ್ಸ್ ಆಗಲಿ, ಅಂದರೆ ಮುಸ್ಲಿಂ ವಿದ್ಯಾವಂತರು, ಬುದ್ಧಿಜೀವಿಗಳು, ಕಾರ್ಯಕರ್ತರು ಏನ್ ಮಾಡಬೇಕು, ಏನ್ ಮಾಡಬಹುದು ಅನ್ನೋದನ್ನ ನಾವೆಲ್ಲರೂ ಗಂಭೀರವಾದ ಆಲೋಚನೆ ಮಾಡಬೇಕು. ಯಾಕೆ ಮುಸಲ್ಮಾನ್, ಕ್ರಿಶ್ಚಿಯನ್, ಮಿಷನರೀಸ್, even say for the sake of progressive minded upper caste people, go to slums and villages, educate, help Dalit students, so that ಅವರು ಈ ದಳಗಳ ಬದರಂಗಳ ಮತ್ತೊಂದು ಪಾಲಾಗದೆ ಇರುವುದನ್ನು ತಡೆಯುವುದು ಹೇಗೆ ಎಂಬುದನ್ನು ನಾವೆಲ್ಲರೂ ಗಂಭೀರವಾಗಿ ಚಿಂತೆ ಮಾಡೋಣ. ಸ್ನೇಹಿತರೆ, ನನ್ನ ಸ್ಪೀಚ್ ನಿಜವಾಗ್ಲೂ ಒಂದು ಸಂಘಟಿತವಾಗಿ ಆರ್ಗನೈಸ್ಡ್ ಮ್ಯಾನರ್ನಲ್ಲಿ ನಾನು ಪ್ರೆಸೆಂಟೇಷನ್ ಮಾಡಿಲ್ಲ. ನಾನು ಏನಾದ್ರು ಒಳ್ಳೆ ಮಾತುಗಳನ್ನ ಆಡಿದ್ರೆ ಅದು ನಿಮ್ಮಿಂದ ಸ್ಫೂರ್ತಿಯಾಗಿ, ನಿಮ್ಮ ಅಕ್ಕಗಳನ್ನ ನೋಡಿ ಸ್ಫೂರ್ತಿಯಿಂದ ಆಡಿರುವ ಮಾತು. ನನ್ನ ಮಾತನ್ನ ನಮ್ಮ ಸಹನೆಯಿಂದ ಕೇಳಿಸ್ಕೊಂಡ ನಮ್ಮೆಲ್ಲರಿಗೂ ಧನ್ಯವಾದಗಳು. ತಪ್ಪಿದ್ರೆ ದಯಮಾಡಿ ಕ್ಷಮಿಸಬೇಕು ಅಂತ ಕೇಳಿಕೊಂಡು ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಭೀಮ್, ಜೈ ಭಾರತ್. ವಸಾಹತುಶಾಹಿಯನ್ನು ಕೇಂದ್ರವಾಗಿ ಇಟ್ಟುಕೊಂಡು ಒಟ್ಟಾರೆ ನಮ್ಮ ಭಾರತದಲ್ಲಿ ಆಗ್ತಾ ಇರುವಂತಹ ಶಿಕ್ಷಣದ ಇತಿಹಾಸದಲ್ಲಿ ಆಧುನಿಕ ಶಿಕ್ಷಣದಲ್ಲಿನ ಎಲ್ಲ ಕಾಲನೈಸೇಷನ್ ಯಾವ ರೀತಿ ಡಿಕಾಲನೈಸೇಷನ್ ಮಾಡ್ತಾರೆ ಅನ್ನೋದನ್ನು ಬಹಳ ಸವಿಸ್ತಾರವಾಗಿ ಬಹಳ ಆಳವಾದ ಚಿಂತನೆ ಆಗಿದಂಥ ಪ್ರೊಫೆಸರ್ ಉಮೇಶ್ ಚಂದ್ರ ಅವರಿಗೆ ಬಹಳ ಅಪೂರ್ವವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಮುಂದೆ ಈ ಒಂದು ನಮ್ಮ ಸೆಮಿನಾರನ್ನು ಉದ್ದೇಶಿಸಿ ಚಾಲೆಂಜಸ್ ಇನ್ ಪಬ್ಲಿಕ್ ಎಜುಕೇಶನ್ ಸಿಸ್ಟಮ್, ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆಯಲ್ಲಿನ ಸವಾಲುಗಳ ಬಗ್ಗೆ ಒಂದು ಅಧ್ಯಯನ, ಒಂದು ವಿಚಾರವನ್ನು ಮಂಡಿಸಲಿಕ್ಕೆ ನಮ್ಮ ಜಿಲ್ಲೆಯ ಬಹುಶಃ ಬಹಳ ಖುಷಿ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಒಂದು ಬಹಳ ಈಗಾಗ ಅವ್ರು ಹೇಳಿದ್ರು ನಮ್ಮ ಸಮುದಾಯದಲ್ಲಿ ಶಿಕ್ಷಣದಲ್ಲಿ ಹಿಂದುಳಿದ ಬಗ್ಗೆ ಎಲ್ಲ ಅವರು ಹೇಳಿದ್ದಾರೆ. ಅಂತ ಒಂದು ಸಮುದಾಯದಲ್ಲಿ ಒಂದು PhD ಅನ್ನು ಪಡೆದು ಇವತ್ತೊಂದು ಫಸ್ಟ್ ಗ್ರೇಡ್ ಕಾಲೇಜ್ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದಾರೆ ಅಂತ ಕೇಳುವಾಗಲೇ ಬಹಳ ಖುಷಿಯಾಗಿತ್ತು. ಅಂತ ಒಂದು ವ್ಯಕ್ತಿ ನಮ್ಮ ಸೆಮಿನಾರ್ನಲ್ಲಿ ಇವತ್ತು ಮಾತಾಡಲಿಕ್ಕೆ ಬಂದರೆ ಅವರನ್ನ ಬಹಳ ಪ್ರೀತಿಪೂರ್ವಕವಾಗಿ ಆಹ್ವಾನಿಸ್ತಾರೆ. ಮೊದಲನೇದಾಗಿ ಎಲ್ಲರಿಗೂ ಅಸ್ಸಲಾಮು ಅಲೈಕುಂ ಅನ್ನೋದು, ಅದೇ ರೀತಿ ಬಹಳ ರೀತಿಯ ಅನ್ವಯ ನಮಸ್ಕಾರಗಳು.
ಈ ದಿವಸ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ, ನನಗೆ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾದ ಅನೇಕ ಚಟುವಟಿಕೆಗಳ ಬಗ್ಗೆ ಅರಿವು ಇದೆ. ಆದರೆ ದಿಸ್ ಇಸ್ ಮೈ ಫಸ್ಟ್ ಎನ್ಕೌಂಟರ್ ವಿತ್ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ. ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತಾ ಇರೋದು ಫಸ್ಟ್ ಟೈಮ್. ಅದರ ಚಟುವಟಿಕೆಗಳ ಬಗ್ಗೆ ಐ ಆಮ್ ವೆಲ್ ಅವೇರ್. ಅಂಥ ಒಂದು ಸಂಘಟನೆ ಬಹಳ ಮುಖ್ಯವಾಗಿ ಈಗಾಗಲೇ ಪ್ರೊಫೆಸರ್ ಉಮೇಶ್ ಚಂದ್ರ ಸರ್ ಅವರು ಹೇಳಿದ ಹಾಗೆ ಈ ದೇಶದಲ್ಲಿ ವಿದ್ಯಾರ್ಥಿ ಚಳವಳಿ ಅನ್ನೋದು ಬಹಳಷ್ಟು ಒಂದು ವೀಕ್ ಆದಂಥ ಸಂದರ್ಭದಲ್ಲಿ ಹಳೆಯ ವಿದ್ಯಾರ್ಥಿ ಚಳವಳಿಯ ಆ ಒಂದು ಪೊಟೆನ್ಷಿಯಲ್ ಎಲ್ಲ ಕಡಿಮೆ ಆಗ್ತಾ ಬಂದಂತಹ ಒಂದು ಕಾಲಘಟ್ಟದಲ್ಲಿ ಬಹುಶಃ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಎಮರ್ಜ್ ಆಗಿದೆ ಅನ್ನುವುದು ಒಂದು ಗಮನಾರ್ಹವಾದಂಥ ವಿಚಾರ. ಈ ಒಂದು ಕಾರ್ಯಕ್ರಮ ಬಹಳ ಮುಖ್ಯವಾಗಿ ಚಾಲೆಂಜಸ್ ಇನ್ ಪಬ್ಲಿಕ್ ಎಜುಕೇಶನ್ ಮತ್ತೆ ನ್ಯೂ ಎಜುಕೇಶನ್ ಪಾಲಿಸಿಯನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಈ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿದಂತಹ ಪ್ರೊಫೆಸರ್ ಉಮೇಶ್ ಚಂದ್ರ ಸರ್ ಅವರೇ, ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ರಾಜ್ಯಾಧ್ಯಕ್ಷರಾದ ಮೊಹಮ್ಮದ್ ತಫ್ಸೀರ್ ಅವರೇ, ಅದೇ ರೀತಿ ರಾಷ್ಟ್ರೀಯ ಅಧ್ಯಕ್ಷರಾದ ಜನಾಬ್ ಸುಹೈಬ್ ಅವರೇ, ವೇದಿಕೆಯಲ್ಲಿರುವಂತಹ ಅತಾವಲ್ ಅವರೇ, ಹಾಗೆ ಕಾರ್ಯಕ್ರಮಕ್ಕೆ ಎಲ್ಲರನ್ನು ಸ್ವಾಗತಿಸಿದಂತಹ ಫಯಾಜ್ ಅವರು ಹಾಗೂ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾದ ಪದಾಧಿಕಾರಿಗಳು, ವಿದ್ಯಾರ್ಥಿನಿಯರು, ನಿಜಕ್ಕೂ ಬಹಳ ಸಂತೋಷ ಆಗ್ತಾ ಇದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ. ಆದರೆ ನಾನು ನಿನ್ನೆ ಸುಮಾರು ಒಂದು 8:30-9 ಗಂಟೆ ಹೊತ್ತಿಗೆ ನಮ್ಮ ಸದಕ ಅವರು ದೂರವಾಣಿ ಮೂಲಕ ಈ ಕಾರ್ಯಕ್ರಮದ ಬಗ್ಗೆ ಕೇಳಿದರು. ಹಾಗಾಗಿ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ನನಗೆ ಹೇಳಿದಾಗಲೇ ಒಂದು ಸ್ಟೂಡೆಂಟ್ ವಿಂಗ್, ಒಂದು ವಿದ್ಯಾರ್ಥಿ ಸಂಘಟನೆ, ಮತ್ತೆ ಈಗಾಗಲೇ ನಿಮ್ಮ ವಿಚಾರಗಳು, ಚಿಂತನೆಗಳು ಒಂದು ತೃಪ್ತಿಕರವಾದ ಮತ್ತು ಬಹಳ ಒಳ್ಳೆಯ ಮಟ್ಟದಲ್ಲಿ ಇರುವುದರಿಂದ ನಿಮ್ಮ ಜೊತೆ ಈ ವಿಷಯದ ಬಗ್ಗೆ ಏನು ಮಾತಾಡಬೇಕು ಅಂತ ನನಗೂ ಒಂದು ಬಹಳ ಸ್ಪಷ್ಟತೆ ಏನಿಲ್ಲ. ಬಟ್ ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್ ಟು ಶೇರ್ ಮೈ ಐಡಿಯಾಸ್. ನನ್ನ ವಿಚಾರಗಳನ್ನು ನಿಮ್ಮ ಮುಂದಿಡುವುದಕ್ಕೆ ನಾನು ಪ್ರಯತ್ನಿಸ್ತೇನೆ. ನಮಗೆಲ್ಲ ಗೊತ್ತಿದೆ, ಈ ದೇಶವನ್ನ ಒಂದು ಸಂಪನ್ನವಾದಂತಹ ಸಮೃದ್ಧವಾದಂತಹ ದೇಶವಾಗಿ ರೂಪಿಸಬೇಕಾದ್ರೆ ಶಿಕ್ಷಣ ಬಹಳ ಮಹತ್ವದ ಒಂದು ಪಾತ್ರವನ್ನು ವಹಿಸುತ್ತದೆ. ಅದರಲ್ಲೂ ಕೂಡ ಯಾವ ರೀತಿಯ ಶಿಕ್ಷಣ ಬೇಕು ಅನ್ನೋದು ನಮ್ಮೆಲ್ಲರ ಪ್ರಶ್ನೆ. ಸಾಮಾನ್ಯವಾಗಿ ನಾವು ಮಾತನಾಡುವಾಗ ಎಲ್ಲರನ್ನು ಒಳಗೊಳ್ಳುವಂತಹ ಮಾನವೀಯವು ಸುಸ್ಥಿರವೂ ಆದ ಸಮಾಜವೊಂದನ್ನು ಸ್ಥಾಪಿಸುವುದಕ್ಕೆ ಪರ್ಯಾಪ್ತವಾದಂತಹ ಸಂವೇದನಾಶೀಲ ಪ್ರಜಾಪ್ರಭುತ್ವಕ್ಕೆ ಪೂರಕವಾದಂತಹ ಒಂದು ಶಿಕ್ಷಣ ಬೇಕು ಅಂತ ನಾವೆಲ್ಲ ಹೇಳ್ತೀವಿ. ಬಹುಶಃ ನಮ್ಮ ಸಂವಿಧಾನದ ಆಶಯವೂ ಕೂಡ ಅದೇ ಆಗಿದೆ. ಹಾಗಾಗಿ ಈ ಸಮಾಜದ ನೆಲೆಗಟ್ಟಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ತನ್ನ ಸಾಮರ್ಥ್ಯವನ್ನ ಸಂಪೂರ್ಣವಾಗಿ ಬಳಸಿಕೊಳ್ಳುವುದಕ್ಕೆ, ತನ್ನನ್ನು ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುವುದಕ್ಕೆ ಅವನಿಗೆ ಒಂದು ರೀತಿಯ ಸ್ವತಂತ್ರವಾದ ಚಿಂತನೆ ಬೇಕು. ಅವನಲ್ಲಿ ಸೃಜನಶೀಲವಾದಂತಹ ಶಕ್ತಿ ಬೇಕು. ಅದೇ ರೀತಿ ಉದಾತ್ತವಾದಂತಹ ನೈತಿಕ ಮೌಲ್ಯಗಳು ಬೇಕು. ಇವೆಲ್ಲವನ್ನು ಕೂಡ ಒಳಗೊಳ್ಳುವಂತಹ ಒಂದು ಶಿಕ್ಷಣದಿಂದ ನಾವು ನಿಜವಾದ ಅರ್ಥದಲ್ಲಿ ಶಿಕ್ಷಣವನ್ನ ಕಾಣಬಹುದು ಅಂತ ನಾವೆಲ್ಲ ಅದನ್ನು ಹೋಗ್ತೀವಿ. ಅದಕ್ಕೆ ನಾವು ಹೇಳ್ತೀವಲ್ಲ, ಎಜುಕೇಶನ್ ಇಸ್ ದ ಪ್ರೋಸೆಸ್ ಆಫ್ ಮ್ಯಾನ್ ಮೇಕಿಂಗ್ ಅಂಡ್ ಕ್ಯಾರೆಕ್ಟರ್ ಬಿಲ್ಡಿಂಗ್ ಅಂತ. ಸ್ವಾಮಿ ವಿವೇಕಾನಂದರು ಹೇಳಿದ್ರು ಏನಂದ್ರೆ, ಶಿಕ್ಷಣ ಅನ್ನೋದು ಇಸ್ ಎ ಪ್ರೋಸೆಸ್ ಆಫ್ ಮ್ಯಾನ್ ಮೇಕಿಂಗ್ ಅಂಡ್ ಕ್ಯಾರೆಕ್ಟರ್ ಬಿಲ್ಡಿಂಗ್. ಅದು ಮೊದಲನೇದಾಗಿ ನಮ್ಮನ್ನು ಮನುಷ್ಯರನ್ನಾಗಿಸಬೇಕು, ಮತ್ತೆ ನಮ್ಮಲ್ಲಿ ಚಾರಿತ್ರ್ಯವನ್ನ ಬೆಳೆಸಬೇಕು. ಮ್ಯಾನ್ ಮೇಕಿಂಗ್ ಅಂಡ್ ಕ್ಯಾರೆಕ್ಟರ್ ಬಿಲ್ಡಿಂಗ್. ಬಹುಶಃ ಇಲ್ಲೇ ನಮಗೆ ಬಹಳ ಸಮಸ್ಯೆ ಇರೋದು. ಮನುಷ್ಯನನ್ನಾಗಿ ಮಾಡಿದೆ ಶಿಕ್ಷಣ ಅಂತ ಪ್ರೊಫೆಸರ್ ಅವರಿಗೆ ಮಾತಾಡುವಾಗ ಹೇಳಿದಂತ ವಿದ್ಯಮಾನಗಳನ್ನ ಗಮನಿಸಿದಾಗ ಇವೆಲ್ಲ ಸುಶಿಕ್ಷಿತರು, ವೆಲ್ ಎಜುಕೇಟೆಡ್ ಕ್ಲಾಸ್,
ವೆಲ್ ಎಜುಕೇಟೆಡ್ ಪೀಪಲ್ ಅಂತ ನಾವು ಏನು ಕರ್ಕೊಳ್ತೀವಿ, ಉದಾಹರಣೆಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯನ್ನೇ ನಾವು ತಗೊಂಡ್ರೆ ಸುಶಿಕ್ಷಿತರ ಜಿಲ್ಲೆ, ಸುಸಂಸ್ಕೃತರ ಜಿಲ್ಲೆ. ಅಲ್ಲಿ ಮೈಸೂರಿನಲ್ಲಿ ಹೇಳ್ತಾರೆ, ಯಾಕೆ ಸರ್ ನಿಮ್ಮ ಜಿಲ್ಲೆಯಲ್ಲಿ ಈ ತರ ಆಗ್ತಾ ಇದೆ ಅಂತ, ಯಾಕೆ ನಿಮ್ಮ ಜಿಲ್ಲೆಯಲ್ಲಿ ಈ ತರ ಆಗ್ತಾ ಇದೆ ಅಂತ ಅವ್ರು ಕೇಳುವಾಗ ನಾವು ಅವ್ರಿಗೆ ಹೇಗೆ ಉತ್ತರಿಸಬೇಕು ಅಂತ ನಮಗೆ ಸಮಸ್ಯೆ ಆಗಿದೆ. ಏಕೆಂದ್ರೆ ಈ ಶಿಕ್ಷಣ ಅದು ಏನು ಆಶಯವನ್ನ ಉದ್ದೇಶವನ್ನ ಇಟ್ಕೊಂಡಿದೆಯೋ ಅದನ್ನು ತಲುಪಲಿಕ್ಕೆ ಶಿಕ್ಷಣಕ್ಕೆ ಸಾಧ್ಯ ಆಗಿಲ್ಲ. ಅದಕ್ಕೆ ಬಹಳಷ್ಟು ಕಾರಣಗಳಿದೆ. ಹಾಗಾಗಿ ನಾವು ಶಿಕ್ಷಣದ ಬಗ್ಗೆ ಹೇಳುವಾಗ ಶಿಕ್ಷಣ ನಮ್ಮನ್ನ ಒಂದು ರೀತಿ ಅರ್ಹಗೊಳಿಸಬೇಕು. ನೀವು ಹೇಳಿ ಯಾರಾದ್ರೂ ಕೇಳಿದ್ರೆ ಎಜುಕೇಶನ್ ಇಸ್ ಟು ಕ್ವಾಲಿಫೈ ಸಮ್ವನ್ ಟು ಬಿಕಮ್ ಸಮ್ವನ್. ಏನೋ ಆಗ್ಬೋದು, ಏನಾಗ್ತೀಯಾ, ಡಾಕ್ಟರ್ ಆಗ್ತೀಯಾ, ಇಂಜಿನಿಯರ್ ಆಗ್ತೀಯಾ, ಅಥವಾ ರಾಜಕಾರಣಿ ಆಗ್ತೀಯಾ, ಬಿಸ್ನೆಸ್ ಮ್ಯಾನ್ ಆಗ್ತೀಯಾ, ಏನಾಗ್ತೀಯ, ನಿನ್ನನ್ನು ಅರ್ಹಗೊಳಿಸ್ಬೇಕು. ಅದರಲ್ಲೂ ಕೂಡ ನಮ್ಮನ್ನು ಕ್ವಾಲಿಫೈ ಮಾಡೋದು ಬರೀ ಜಾಬ್ ಮಾರ್ಕೆಟ್ಗೆ ಅಂತ ನಾವು ತಿಳ್ಕೊಂಡ್ಬಿಟ್ಟಿದ್ದೀವಿ. ಎಜುಕೇಶನ್ ಇಸ್ ದ ಪ್ರೊಸೆಸ್ ಟು ಕ್ವಾಲಿಫೈ ಅವರ್ ಸ್ಟೂಡೆಂಟ್ಸ್ ಟು ಫಿಟ್ ಇನ್ ಟು ದ ಜಾಬ್ ಮಾರ್ಕೆಟ್. ಜಾಬ್ ಮಾರ್ಕೆಟ್ಗೆ ನಮ್ಮನ್ನು ಫಿಟ್ ಮಾಡ್ತದ? ಅದು ಸರಿಯಾಗಿಲ್ಲ. ಹಾಗಿದ್ರೆ ಎಂಪ್ಲಾಯಬಿಲಿಟಿ ಸಮಸ್ಯೆ ಇರ್ತಿರ್ಲಿಲ್ಲ. ನಮ್ಮ ಶಿಕ್ಷಣ ಅದನ್ನು ಮಾಡ್ತಾ ಇಲ್ಲ ಬಿಡಿ. ಆದರೆ ಇನ್ನು ನಮ್ಮ ಆಶಯ ಏನು? ಈ ಶಿಕ್ಷಣ ಒಂದು ಉತ್ತಮ ಪ್ರಜಾತಾಂತ್ರಿಕ ಸಹಿಷ್ಣುತೆ ಮತ್ತು ಸಹಬಾಳ್ವೆಯ ಸಮಾಜಕ್ಕೆ ನಮ್ಮನ್ನು ಅರ್ಹಗೊಳಿಸಬೇಕು. ದಟ್ ಇಸ್ ದ ಬಿಗ್ಗೆಸ್ಟ್ ಚಾಲೆಂಜ್ ಅಲ್ವಾ? ನಮ್ಮನ್ನು ಒಂದು ಉತ್ತಮ ನಾಗರಿಕ ಸುಸಂಸ್ಕೃತ ಮಾನವೀಯ ಸಮಾಜಕ್ಕೆ ನಮ್ಮನ್ನ ಅರ್ಹಗೊಳಿಸಬೇಕು. ನಮ್ಮಲ್ಲಿ ಪ್ರಜಾತಾಂತ್ರಿಕವಾದ ಮೌಲ್ಯಗಳನ್ನ ಇನ್ಕಲ್ಕೇಟ್ ಮಾಡಬೇಕು ನಮ್ಮ ಶಿಕ್ಷಣ. ಎಲ್ಲರೂ ಓದಿಲ್ವಾ? ಎಷ್ಟು ಒಳ್ಳೆಯ ಶಿಕ್ಷಣವನ್ನು ಪಡೆದವರು ನಾವು. ಆದರೆ ಆ ಮೌಲ್ಯಗಳೆಲ್ಲ ಎಲ್ಲೋಯ್ತು? ನಮ್ಮಲ್ಲಿ ಇದೆಯಾ? ಇದು ಬಹಳ ಮುಖ್ಯವಾಗಿ ನಾವು ಆಲೋಚನೆ ಮಾಡಬೇಕಾದಂತಹ ಒಂದು ವಿಚಾರ. ಅದೇ ರೀತಿ ಲಿವ್ ಅಂಡ್ ಲೆಟ್ ಲಿವ್. ನೀವು ಬದುಕಿ ಇತರನ ಬದುಕಗೊಡಿ ಅಂತ ಹೇಳ್ತೀವಿ. ಎಲ್ಲ ಓದ್ಕೊಂಡು ಬಂದಿದ್ದೀವಿ, ಬದುಕಲಿಕ್ಕೆ ಬಿಡ್ತಾ ಇದೀವ? ಅದೇ ರೀತಿ ರಾಷ್ಟ್ರಕವಿ ಕುವೆಂಪು ಅವರ ವಿಶ್ವ ಮಾನವ ಸಂದೇಶ ಎಲ್ಲ ಓದಿದವ್ರೆ. ಪಂಪ ಮಹಾಕವಿಯ ಮನುಜ ಕುಲಂ ತಾನಂದೆ ಬಲಂ ಅದು ಓದ್ಕೊಂಡು ಬಂದಿದ್ದೀವಿ. ಅದೇ ರೀತಿ ಈ ದೇಶದ ಪ್ರಶ್ರೇಷ್ಠ ದಾರ್ಶನಿಕ, ಸನ್ಯಾಸಿ, ಯೋಗಿ, ಅಂದ್ರೆ ಈಗಿನ ಯೋಗಿ ಅಲ್ಲ, ಉತ್ತರ ಪ್ರದೇಶದ ಯೋಗಿ ಅಲ್ಲ, ಸ್ವಾಮಿ ವಿವೇಕಾನಂದರು ಒಂದ್ ಕಡೆ ಹೇಳ್ತಾರೆ ಏನಂದ್ರೆ, ಹಿಂದೂ ವೇದಾಂತದ ಮೆದುಳು ಮತ್ತು ಮುಸ್ಲಿಂ ದೇಹ ಅಥವಾ ಇಸ್ಲಾಮಿನ ದೇಹ ಇವೆರಡೂ ಭಾರತದ ಪುನರುತ್ಥಾನಕ್ಕೆ ಅಗತ್ಯವಾಗಿರ್ತಕ್ಕಂಥ ಶಕ್ತಿ ಅಂತ ಹೇಳಿದ್ರು. ಹೇಳ್ತಾರ ಕಾಲೇಜುಗಳಲ್ಲಿ, ಶಾಲೆಗಳಲ್ಲಿ ನೈತಿಕ ಶಿಕ್ಷಣ ಪಾಠ ಮಾಡುವಾಗ ಹೇಳ್ತಾರ ನೋಡಿ, ನಮ್ಮದೊಂದು ಬಹುರೂಪಿ ಸಮಾಜ, ಇಂಡಿಯಾ ಇಸ್ ಎ ಪ್ಲೂರಲಿಸ್ಟ್ ಸೊಸೈಟಿ. ಬಹಳ ಅಭಿಮಾನದಿಂದ ಹೇಳ್ತೀವಿ, ಇಂಡಿಯಾ ಇಸ್ ಎ ಪ್ಲೂರಲಿಸ್ಟ್ ಸೊಸೈಟಿ, ಒಂದು ಬಹುರೂಪಿ ಸಮಾಜ. ಬಹುತ್ವವೇ ಇಲ್ಲಿನ ಜೀವಾಳ. ಬಹುತ್ವ ಅಂದ್ರೆ ಪ್ಲೂರಾಲಿಟಿ ಅಂತ ಹೇಳ್ತೀವಲ್ಲ, ಅದು ಈ ದೇಶದ ಏನು ಆತ್ಮ. ಇಟ್ ಈಸ್ ದ ವೆರಿ ಸೋಲ್ ಆಫ್ ಇಂಡಿಯನ್ ಸಿವಿಲೈಸೇಷನ್. ಈ ದೇಶದ ನಾಗರಿಕತೆಯ ಆತ್ಮವೇ ಬಹುತ್ವ, ಆ ಬಹು ಸಂಸ್ಕೃತಿ. ಅದಕ್ಕೆ ನಾವು ಗೌರವ ಕೊಡ್ತಾ ಇದ್ದೀವ. ಎಲ್ಲಿ ಹೊರಗಡೆ ಹೇಳ್ತಾ ಇಲ್ಲ ನಾನು, ಬೀದಿಯಲ್ಲಿ ಯಾರೋ ಈಗ ಸರಿ ಹೇಳಿದ್ರಲ್ಲ, ಆ ಕೆಟಗರಿಯ ಜನಗಳಲ್ಲ, ವಿದ್ಯಾವಂತರು ಸುಶಿಕ್ಷಿತರನ್ನ ತಯಾರು ಮಾಡುವಂತ ಶಾಲಾ ಕಾಲೇಜುಗಳಲ್ಲಿ ಅದಿದೆಯಾ? ಯಾರು ಹೇಳ್ತಾರ ಮೇಷ್ಟ್ರುಗಳು? ಇಲ್ಲ, ಹೇಳೋದಿಲ್ಲ. ಅದೇ ರೀತಿ ಎಲ್ಲಿಯವರೆಗೆ ಈ ದೇಶದ ಜನಕೋಟಿ ಹಸಿವು ಅಜ್ಞಾನಗಳಲ್ಲಿ ಬದುಕುತ್ತಾರೋ ಮತ್ತು ಆ ಜನಸಮೂಹವನ್ನು ನಿರ್ಲಕ್ಷಿಸುವಂತ ಪ್ರತಿ ವ್ಯಕ್ತಿಯೂ ಕೂಡ ದೇಶದ್ರೋಹಿ ಅಂತ ಹೇಳ್ತಾರೆ. ಯಾರು? ಸ್ವಾಮಿ ವಿವೇಕಾನಂದ ಹೇಳಿ. ದೇಶದ್ರೋಹಿ ಯಾರಾಗದೆ? ಅದನ್ನು ಯಾರಾದ್ರೂ ಹೇಳ್ತಾರ? ಇಲ್ಲ. ದೇಶದ್ರೋಹಿ ಅಂತ ನಿಮ್ಮನ್ನ ಬ್ರ್ಯಾಂಡ್ ಮಾಡಲಿಕ್ಕೆ ಇಲ್ಲಿ ಬೇರೆ ಬೇರೆ ಮಾನದಂಡಗಳಿವೆ. ಅದೇನಾದ್ರೂ ಇದ್ರೆ ದೇಶದ್ರೋಹ. ಇದಕ್ಕೆ ಯಾರು ದೇಶದ್ರೋಹ ಅಂತ ಹೇಳೋದು. ಅದೇ ರೀತಿ ಕಸವರೆಂಬುದು ಮೇಲೆ ಸಹಿಸಲಾರ್ಪಡೆ ಪರ ವಿಚಾರಮಂ ಪರ ಧರ್ಮಮಂ ಅಂತ ಹೇಳ್ತಾರೆ. ಕವಿರಾಜ ಮಾರ್ಗದಲ್ಲಿ ಶ್ರೀ ವಿಜಯ ಹೇಳುವಂತ ಮಾತು. ಅಂದ್ರೆ ಒಬ್ಬ ಯಾವುದು ಅತ್ಯಂತ ಶ್ರೇಷ್ಠವಾದದ್ದು, ಚಿನ್ನ ಬಂಗಾರ ಅಂತ ನಾವು ಹೇಳ್ತೀವಲ್ಲ, ಯಾವುದು ಅತ್ಯಂತ ಶ್ರೇಷ್ಠವಾದದ್ದು, ಯಾವುದು ಅತ್ಯಂತ ಅಮೂಲ್ಯವಾದದ್ದು ಅಂತ ಹೇಳಿದ್ರೆ, ನಾವು ಯಾವಾಗ ಪರ ವಿಚಾರವನ್ನು ಮತ್ತು ಪರ ಧರ್ಮವನ್ನ ಯಾವಾಗ ನಾವು ಸಹಿಷ್ಣುತೆಯಿಂದ ಸಮಾನ ದೃಷ್ಟಿಯಿಂದ ನೋಡ್ತೇವೋ ಅದು ನಿಜವಾಗಿ
ಉದಾತ್ತವಾದ ಶ್ರೇಷ್ಠವಾದ ಮೌಲ್ಯ ಅಂತ ಹೇಳ್ತಾರೆ. ಇದೆಲ್ಲ ನಾವು ಶಾಲಾ ಕಾಲೇಜುಗಳಲ್ಲಿ ನಮ್ಮ ವಿದ್ಯಾರ್ಥಿಗಳೆಲ್ಲ ಕಲಿತಾರೆ. ಆದ್ರೆ ಅದಕ್ಕೆ ತಕ್ಕದಾಗಿ ನಡ್ಕೊಂಡು ಬಂದಿದ್ರೆ ನಮ್ಮ ದಕ್ಷಿಣ ಕನ್ನಡದ ನಾಗರಿಕ ಸಮಾಜ ಹೀಗಾಗ್ತಿತ್ತ ಅಂತ ಬಹಳ ನಾವು ಆಲೋಚನೆ ಮಾಡುವಂತ ವಿಚಾರ. ಅದೇ ರೀತಿ ಅಮರ್ತ್ಯ ಸೇನ್ ನೊಬೆಲ್ ಲಾರೆಟ್ ಒಂದು ಮಾತು ಹೇಳ್ತಾರೆ, ಎಜುಕೇಶನ್ ಇಸ್ ಎಸೆನ್ಷಿಯಲಿ ಅಬೌಟ್ ಕೆಪಾಸಿಟಿ ಬಿಲ್ಡಿಂಗ್ ಅಂಡ್ ಇಟ್ ವೈಡನ್ಸ್ ದ ಚಾಯ್ಸ್ ಆಫ್ ಪೀಪಲ್ ಅಂಡ್ ಎಂಪವರ್ ದ ನೇಷನ್ ಅಂತ ಅವ್ರು ಹೇಳ್ತಾರೆ. ಅಂದ್ರೆ ಶಿಕ್ಷಣ ನಮ್ಮಲ್ಲಿ ಒಂದು ಸಾಮರ್ಥ್ಯವನ್ನು ಬೆಳೆಸಬೇಕು, ನಮ್ಮ ಆಯ್ಕೆಯ ಸ್ವಾತಂತ್ರ್ಯವನ್ನ ವಿಸ್ತಾರಗೊಳಿಸಬೇಕು ಮತ್ತು ಜನರನ್ನ ಅದು ಒಂದು ರೀತಿಯಲ್ಲಿ ಸಶಕ್ತಗೊಳಿಸಬೇಕು ಅನ್ನುವಂತಹ ಮಾತನ್ನ ಹೇಳ್ತಾರೆ. ಈಗ ಇಷ್ಟು ಹೇಳಿದ ಮೇಲೆ ನಾವು ಶಿಕ್ಷಣದ ಬಗ್ಗೆ ಮಾತನಾಡುವಾಗ ನಾನು ಈಗ ಹೇಳಿದ ವಿಚಾರಕ್ಕೆ ಪೂರಕವಾಗಿ ನನಗೆ ಒಂದು ವಿಚಾರ ಅದು ಸ್ವಲ್ಪ ಇಂಪಾರ್ಟೆಂಟ್ ಅಂತ ಕಂಡಿತ್ತು. ಅದಕ್ಕೆ ನಾನು ಅದನ್ನ ಒಂದು ರೈಟ್ ಅಪ್ ಮಾಡಿದ್ದೀನಿ. ಸ್ವಲ್ಪ ಇಂಗ್ಲಿಷ್ ನಲ್ಲಿ ಇದೆ, ಕನ್ನಡದಲ್ಲಿ ನಾನು ಹೇಳ್ತೀನಿ, ಇಲ್ಲ ಅಂದ್ರೆ ಯು ಕ್ಯಾನ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಯುವರ್ ಲರ್ನೆಡ್ crowd here. So it is almost routine these days to hear people grumbling on the scenario of public education. What they term is crisis in education. ಶಿಕ್ಷಣದ ಒಂದು ಸಂಕಷ್ಟ ಅಥವಾ ಶಿಕ್ಷಣದ ಮುಗ್ಗಟ್ಟು ಅಂತ ನಾವು ಆ ಪದವನ್ನು ಯೂಸ್ ಮಾಡ್ತೀವಿ. Most often berating schools, colleges and universities for doing little else than training youngsters for their future slots in the job market. ನಾನು ಆಗ ಹೇಳಿದ ಅದೇ ವಿಚಾರ. The modern education system miserably fails to address issues vital to the human soul. ನಮ್ಮ ಶಿಕ್ಷಣ ಎಲ್ಲಿ ಫೇಲ್ ಆಗಿದೆ, ಎಲ್ಲಿ ಬಹಳ ಒಂದು ರೀತಿ ಹೀನಾಯವಾದ ಸೋಲನ್ನ ಕಂಡಿದೆ ಅಂದ್ರೆ ಇಶ್ಯೂಸ್ ವೈಟಲ್ ಟು ದ ಹ್ಯೂಮನ್ ಸೋಲ್, ಮಾನವ ಆತ್ಮವನ್ನ ಸಂಸ್ಕರಿಸುವ ವಿಚಾರದಲ್ಲಿ ಸೋತಿದೆ. ನೋಡಿ, ಯಾವ ಮಟ್ಟದ ಶಿಕ್ಷಣ ಇವತ್ತು, ಶಿಕ್ಷಣ ಶಾಸ್ತ್ರ ಅಥವಾ ಶಿಕ್ಷಣದ ಫಿಲಾಸಫಿ ಎಷ್ಟೊಂದು ಚೆನ್ನಾಗಿದೆ. ಶಿಕ್ಷಣ ಏನು ಕಳಪೆ ಆಗಿಲ್ಲ, ಶಿಕ್ಷಣದ ಫಿಲಾಸಫಿ ಏನು ಕೆಟ್ಟಿಲ್ಲ. ಬಟ್ ಎಲ್ಲಿ ಕೆಟ್ಟಿದೆ? ವೇರ್ ದ ಎಜುಕೇಶನ್ ಇಸ್ ಟಾಟ್, ವೇರ್ ಇಟ್ ಈಸ್ ಫಂಕ್ಷನಿಂಗ್, ಅಲ್ಲಿ ಕೆಟ್ಟಿದೆ. ಅದಕ್ಕೆ ನಮಗೆ ನೆನಪಾಗುತ್ತೆ ನಮ್ಮ ದೇಶದ ಒಂದು ಮಹಾನ್ ಶಕ್ತಿ, ಈ ದೇಶದ ಮಹಾನ್ ಚೇತನ, ಈ ದೇಶಕ್ಕೆ ಒಂದು ಭವ್ಯವಾದ ಬಹಳ ಶ್ರೇಷ್ಠವಾದಂತಹ ಸಂವಿಧಾನವನ್ನು ಕೊಟ್ಟಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಒಂದು ಶ್ರೇಷ್ಠವಾದಂತಹ ಸಂವಿಧಾನವನ್ನು ಕೊಟ್ಟರು. ಜಗತ್ತಿನ ಎಲ್ಲ ಕಡೆ ನಾವು ಹೆಮ್ಮೆಯಿಂದ ಹೇಳಿಕೊಳ್ಳಬಹುದಾದಂತಹ ಒಂದು ಕಾನ್ಸ್ಟಿಟ್ಯೂಷನಲ್ ಡೆಮೋಕ್ರಸಿ, ಸಂವಿಧಾನಾತ್ಮಕ ಪ್ರಜಾಪ್ರಭುತ್ವ, ಅದಕ್ಕೆ ಅಡಿಪಾಯವನ್ನು ಹಾಕಿಕೊಟ್ಟಂತ ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನ, ಅವರು ಬರೆದಂತಹ ಸಂವಿಧಾನ, ಇಟ್ಸ್ ದ ಬಿಗ್ಗೆಸ್ಟ್ ಕಾಂಟ್ರಿಬ್ಯೂಷನ್ ಟು ದ ವರ್ಲ್ಡ್, ನಾಟ್ ಓನ್ಲಿ ಇಂಡಿಯಾ, ಭಾರತಕ್ಕೆ ಮಾತ್ರ ಅಲ್ಲ, ಇಡೀ ಜಗತ್ತಿಗೆ ಅದು ದೊಡ್ಡ ಕೊಡುಗೆ. ಅಂತ ಸಂವಿಧಾನ ಒಳ್ಳೆಯ ಸಂವಿಧಾನ. ಆದರೆ ಆ ಸಂವಿಧಾನವನ್ನ ಯಾರು ಆಪರೇಟ್ ಮಾಡ್ತಾರೆ, ಆ ಸಂವಿಧಾನ ಎಷ್ಟೇ ಒಳ್ಳೆಯದಿದ್ರು ಆ ಸಂವಿಧಾನದಲ್ಲಿ ಯಾರು ಫಂಕ್ಷನಿಂಗ್ ಮಾಡ್ತಾರೆ ಅವರು ಕೆಟ್ಟವರಾದ್ರೆ ಈ ಸಂವಿಧಾನ ಏನ್ ಮಾಡೋಕ್ಕಾಗಲ್ಲ. ಅಂದ್ರೆ ಈ ಸಂವಿಧಾನವನ್ನು ಅವರು ಸೋಲಿಸಲಿಕ್ಕೆ ನೋಡ್ತಾ ಇದ್ದಾರೆ, ಪದೇ ಪದೇ ಈ ಸಂವಿಧಾನವನ್ನು ಸೋಲಿಸಲಿಕ್ಕೆ ನೋಡ್ತಾ ಇದ್ದಾರೆ. ಹಾಗಾಗಿ ಆ ಆಡಳಿತ ಯಾರ ಕೈಗೆ ಸಿಕ್ಕಿರುತ್ತೆ ಅವರು ಒಂದು ರೀತಿ ಡಿಕ್ಟೇಟರ್ಸ್ ಆದ್ರೆ, ನಿರಂಕುಶವಾದಿಗಳಾದ್ರೆ, ಸರ್ವಾಧಿಕಾರಿ ಮನೋಭಾವನೆಯನ್ನು ಹೊಂದಿದವರಾಗಿದ್ರೆ, ಪ್ರಜಾತಾಂತ್ರಿಕ ಮೌಲ್ಯಗಳನ್ನ ತಿಪ್ಪೆಗೆಸೆಯವರಾದ್ರೆ ಆ ದೇಶದ ಸಂವಿಧಾನವನ್ನು ಸರಿಯಾಗಿ ಅನುಷ್ಠಾನಗೊಳಿಸಲಿಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ನಮ್ಮ ಸಂವಿಧಾನ ಎಷ್ಟೇ ಒಳ್ಳೆಯದಾಗಿದ್ರೂ ಕೂಡ ಅದರಲ್ಲಿ ಕಾರ್ಯಾಚರಿಸುತ್ತಿರುವಂತಹ ಶಕ್ತಿಗಳು ಇವತ್ತು ಯಾವ ಮಟ್ಟದಲ್ಲಿ ಈ ದೇಶದ ಸಂವಿಧಾನವನ್ನ ಸ್ಟಿಫನ್ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ ಅನ್ನೋದನ್ನು ನಾವು ಗಮನಿಸಬೇಕು. ಅದೇ ರೀತಿ ಎಷ್ಟು ಒಳ್ಳೆಯ ಎಜುಕೇಶನಲ್ ಫಿಲಾಸಫಿ ಇದ್ರು ಈ ಶಿಕ್ಷಣವನ್ನ ಯಾರು ಹೇಳ್ಕೊಡ್ತಾರೆ, ಶಿಕ್ಷಣದಲ್ಲಿ ಯಾರು ಆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾರೆ, ಅವರ ಮನೋಸ್ಥಿತಿಗಳು ಕೆಟ್ಟದಾದ್ರೆ ಆ ಶಿಕ್ಷಣದಿಂದ ಏನೂ ಪ್ರಯೋಜನ ಆಗುವುದಿಲ್ಲ. ಸೊ ಅದೇ ನಮಗೆ ಬಂದಿರತಕ್ಕಂಥ ಸಮಸ್ಯೆ, ಅದನ್ನೇ ಇಲ್ಲಿ ನಾವು ಹೇಳುವಂಥದ್ದು. ಅದೇ ರೀತಿ ದಿಸ್ ಇಸ್ ದ ಒಪಿನಿಯನ್ ಆಫ್ ಎ ವೆಲ್ ನೋನ್ ಅಮೆರಿಕನ್ ಸೋಷಿಯಲ್ ಸೈಂಟಿಸ್ಟ್ ನಾಮ್ ಚಾಮ್ಸ್ಕಿ. ಅಮೆರಿಕದ ಒಬ್ಬ ಪ್ರಖ್ಯಾತ ಸಮಾಜಶಾಸ್ತ್ರಜ್ಞ ನಾಮ್ ಚಾಮ್ಸ್ಕಿ ಅವರು ಹೇಳ್ತಕ್ಕಂಥ ಮಾತನ್ನು ನಾವಿಲ್ಲಿ ಗಮನಿಸಬೇಕು. Chomsky's particular concern is with modern educational system
in self-styled democratic countries. After bringing these systems to closer and critical examination, he points out that they are hardly objective and class neutral, contrary to what they are commonly made out to be. ನಾಮ್ ಚಾಮ್ಸ್ಕಿ ಹೇಳ್ತಾರೆ, ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಏನಾಗಿದೆ ಅಂದ್ರೆ ಒಂದು ರೀತಿ ಅದು ಹಾರ್ಡ್ಲಿ ಆಬ್ಜೆಕ್ಟಿವ್, ವಸ್ತುನಿಷ್ಠವಾಗಿ ಇಲ್ಲ. ಚರಿತ್ರೆ ಹೇಳಿದ್ರು, ಚರಿತ್ರೆಯನ್ನ ಹೇಗೆ ಇದೆ, ಆ ಚರಿತ್ರೆಯ ವಾಸ್ತವಿಕ ನೆಲೆಗಟ್ಟಿನಲ್ಲಿ ಚರಿತ್ರೆಯನ್ನ ನಮಗೆ ಹೇಳ್ಕೊಡ್ತಾ ಇದ್ದಾರ, ಚರಿತ್ರೆಯನ್ನ ಬರೀತಾ ಇದ್ದಾರ? ಇಲ್ಲ, ಚರಿತ್ರೆಯನ್ನ ತಿರುಚಲಾಗ್ತಾ ಇದೆ. ಇವತ್ತು ಬ್ರಿಟಿಷರ ಮೇಲೆ ಗೂಬೆ ತೋರಿಸುವುದು ಬೇಡ. ನಮಗೆ ಇರತಕ್ಕಂತ ಬ್ರಿಟಿಷರು ನಿಜವಾಗಿ ಬರೆದಂತಹ, ಆಬ್ಜೆಕ್ಟಿವ್ ಆಗಿ ಬರೆದಂತಹ ಚರಿತ್ರೆಯನ್ನು ಯಾರು ತಿಳಿಸ್ತಾ ಇದ್ದಾರೆ ಇವತ್ತು? ಅದನ್ನು ನಾವು ಆಲೋಚಿಸಬೇಕಾಗಿದೆ. ಅಂದ್ರೆ ಚರಿತ್ರೆಯನ್ನು ತಿರುಚುವಂತ ಕೆಲಸ ಈಗಿನ ಸರ್ಕಾರಗಳು ಮಾಡ್ತಾ ಇದೆ. ಸರ್ಕಾರಕ್ಕೆ ಇಲ್ಲಿ ಒಳ್ಳೆಯ ಉತ್ತಮವಾದ ಈಗ ಹೇಳಿದಂತ ಆಶಯಗಳನ್ನು ಒಳಗೊಂಡಂತ ಶಿಕ್ಷಣವನ್ನ ಕೊಡುವ ಅಗತ್ಯ ಇಲ್ಲ. ಅವರಿಗೆ ಅವರ ಮೂಗಿನ ನೇರಕ್ಕೆ, ಅವರ ಮರ್ಜಿಗೆ ಬೇಕಾದಂತ ಶಿಕ್ಷಣ ಕೊಟ್ಟು ಇಲ್ಲಿ ಒಂದಷ್ಟು ಕಾಲಾನುಗಳನ್ನ ತಯಾರು ಮಾಡಬೇಕು. ಆ ಒಂದು ಹುನ್ನಾರ ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ನಡೀತಾ ಇದೆ. ಅದರ ಬಗ್ಗೆ ಬಹಳ ಸೀರಿಯಸ್ ಆಗಿ ನಾಮ್ ಚಾಮ್ಸ್ಕಿ ಅವರು ಮಾತಾಡ್ತಾರೆ. ಅದೇ ರೀತಿ, ಡಿಸ್ಪೈಟ್ ಪ್ರೊಕ್ಲೈಮಿಂಗ್ ದ ವರ್ಚ್ಯೂಸ್ ಆಫ್ ಡೆಮೋಕ್ರಸಿ ಟು ದ ಸ್ಟೂಡೆಂಟ್ಸ್, they engage in sensitizing and dressing elite or authoritarian rule, even simply by remaining silent on the phenomenon itself and refusing to recognize it as a reality. ನಮ್ಮ ಶಿಕ್ಷಣ ಇವತ್ತು ಏನ್ ಮಾಡ್ತಾ ಇದೆ ಅಂದ್ರೆ, ಈ ಡೆಮೋಕ್ರೆಟಿಕ್ ವರ್ಚ್ಯೂಸ್, ಪ್ರಜಾತಾಂತ್ರಿಕ ಮೌಲ್ಯಗಳನ್ನ ಪ್ರತಿಪಾದಿಸುವುದಕ್ಕೆ ಬದಲಾಗಿ ಏನ್ ಮಾಡ್ತಾ ಇದೆ, ಸರ್ವಾಧಿಕಾರಿ ಮನೋಭಾವವನ್ನ ವಿದ್ಯಾರ್ಥಿಗಳ ಮನಸ್ಸಿಗೆ ತುಂಬುತ್ತಾ ಇದೆ, ಅಥವಾ ಫೆನಟಿಸಿಸಂ ಅನ್ನ ತುಂಬುತ್ತಾ ಇದೆ, ಮತಾಂಧತೆಯನ್ನ ತುಂಬುತ್ತಾ ಇದೆ, ಫ್ಯಾಸಿಸ್ಟ್ ವಿಚಾರಗಳನ್ನ ತುಂಬುತ್ತಾ ಇದೆ. ಅದೇ ರೀತಿ ಯಾವುದೇ ರೀತಿಯ ದಬ್ಬಾಳಿಕೆ, ದಮನ ನೀತಿಯ ಬಗ್ಗೆ ಉಸಿರಂತುವುದಿಲ್ಲ. ಕ್ಲಾಸಲ್ಲಿ ಪಾಠ ಮಾಡುವಾಗ ಯಾರಾದ್ರೂ ಮಾತಾಡ್ತಾರೆ, ನೀವು ಡಿಮಾನಿಟೈಸೇಷನ್ ಬಂತು, ನೋಟು ಅಮಾನ್ಯೀಕರಣ, ಅದರ ಬಗ್ಗೆ ಒಂದು ಡಿಬೇಟ್ ಕಾಂಪಿಟೇಷನ್ ನಡೆದಿತ್ತು. ನಾನು ಹೋಗಿದ್ದೆ, ಜಡ್ಜ್ ಆಗಿ ಹೋಗಿದ್ದೆ. ಆ ಡಿಬೇಟ್ ಕಾಂಪಿಟೇಷನ್ ಅಲ್ಲಿ ಯಾವ ವಿದ್ಯಾರ್ಥಿಗೂ ಕೌಂಟರ್ ಒಪಿನಿಯನ್ ಇಲ್ಲ. ಯಾಕೆ? ದಿಸ್ ಇಸ್ ದ ಎಸ್ಟಾಬ್ಲಿಷ್ಡ್ ಟ್ರೂತ್. ದೇ ಆರ್ ಸ್ಪೀಕಿಂಗ್ ಅಬೌಟ್ ಎಸ್ಟಾಬ್ಲಿಷ್ಡ್ ಟ್ರೂತ್, ಒಂದು ಸ್ಥಾಪಿತ ಸತ್ಯ. ಡಿಮಾನಿಟೈಸೇಷನ್ ಯಾಕೆ ಮಾಡಬೇಕಾಯಿತು? ಭಯೋತ್ಪಾದನೆ ಕಡಿಮೆ ಮಾಡಲಿಕ್ಕೆ ಅಲ್ವಾ? ಅದೇ ಹೇಳೋದು. ಮತ್ತೆ ಕಪ್ಪು ಹಣದವರನ್ನೆಲ್ಲ ಬಯಲು ಮಾಡಬೇಕು, ಅವರು ದೇಶದ್ರೋಹಿಗಳು ಅಂತ ಅದು ಹೇಳಿಲ್ಲ. ಆದ್ರೆ ಕಪ್ಪು ಹಣ ಯಾರ ಕೈಯಲ್ಲಿದೆ ಅವರನ್ನೆಲ್ಲ ಒಂದು ಪಟ್ಟಿ ಮಾಡಿ ತೋರಿಸ್ಬೇಕು, ಅವರನ್ನ ಅನಾವರಣಗೊಳಿಸಬೇಕು ಅಂತ ಹೇಳಿದ್ರು. ಆದ್ರೆ ನಮ್ಮ ವಿದ್ಯಾರ್ಥಿಗಳು ಅದನ್ನೇ ಹೇಳ್ತಾರೆ. ಡಿಬೇಟ್ ಕಾಂಪಿಟೇಷನ್ ಮಾಡುವಾಗ ಅದೇ ಪಾಯಿಂಟ್ಸ್, ಬೇರೆ ಏನು ಹೇಳೋದು. ಅಥವಾ ಈಗಿನ ಸರ್ಕಾರದ ಬಗ್ಗೆ ನೀವು ಹೇಳಿದ್ರೆ ಅವ್ರು ಅದನ್ನೇ ಹೇಳೋದು. ಯಾಕೆ? ಇಂಡಾಕ್ಟ್ರಿನೇಷನ್. ಕ್ಲಾಸ್ಗಳಲ್ಲಿ, ತರಗತಿಗಳಲ್ಲಿ ನಮ್ಮ ಉಮೇಶ್ ಸರ್ ಅಂತವ್ರು ಹೇಳ್ಬೋದು, ಬಹಳಷ್ಟು ಅಸಿಫರಸ್ ಆಗಿ ಹೇಳ್ಬೋದು. ಬೇರೆ ಯಾವ ವಿಶ್ವವಿದ್ಯಾಲಯದಲ್ಲಿ, ಯಾವ ತರಗತಿಗಳಲ್ಲಿ ಹೇಳ್ತಾರೆ, ಒಂದು ಸ್ಥಾಪಿತ ಸತ್ಯವನ್ನೇ ನಾವು ವಿದ್ಯಾರ್ಥಿಗಳ ಮೇಲೆ ಹೇರ್ತಾ ಇದ್ದೇವೆ. ಇಂಪೋಸಿಷನ್, ವಿದ್ಯಾರ್ಥಿಗಳ ಮೇಲೆ ಹೇರುವಿಕೆ ನಡೀತಾ ಇದೆ. ಹಾಗಾಗಿ ಇಂತಹ ಶಿಕ್ಷಣದ ಬಗ್ಗೆ ನಾವೆಲ್ಲ ಗಂಭೀರವಾಗಿ ಆಲೋಚನೆ ಮಾಡಬೇಕಾಗಿದೆ ಅಂತ ನಾಮ್ ಚಾಮ್ಸ್ಕಿ ಅವರು ಹೇಳ್ತಾರೆ. ಅದೇ ರೀತಿ, ಅವರ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಆರ್ ಯೂಸ್ಡ್ ಆಸ್ ಮೇಜರ್ ಸೆಂಟ್ರಲ್ಸ್ ಆಫ್ ಅಲ್ಟ್ರಾ ನ್ಯಾಷನಲಿಸಂ ಆರ್ ನ್ಯಾಷನಲ್ ಶವನಿಸಂ. ಅಲ್ಟ್ರಾ ನ್ಯಾಷನಲಿಸಂ ಅಂದ್ರೆ ಒಂದು ತೀವ್ರಗಾಮಿಯಾದ ರಾಷ್ಟ್ರೀಯತೆ. ನಾನು ಇಂಡಿಯನ್ ಅಂತ ಹೇಳಿದ್ರೆ ಸಾಕಾಗಲ್ಲ, ಗರ್ವಸೆ ಬೋಲು, ಗರ್ವದಿಂದ ಹೇಳ್ಬೇಕು. ಅಥವಾ ಅತಿ ಆಕ್ರಮಣಕಾರಿಯಾಗಿ, ಅಗ್ರೆಸಿವ್ ಆಗಿ ಹೇಳ್ಬೇಕು. ನೀವೊಬ್ಬ ದೇಶ ಪ್ರೇಮಿ ಅಂತ ಅನಿಸ್ಕೊಳ್ಬೇಕಾದ್ರೆ ಬೇರೆ ದೇಶದ ಜನರನ್ನ ನೀವು ದ್ವೇಷ ಮಾಡಬೇಕು. ಅದು ಬಹಳ ದೊಡ್ಡ ಪಾಲಿಸಿ. ಅಲ್ಲಿನ ಪ್ರಧಾನಿ ಅವ್ರಿಗೆ ಬೇಕಾದ್ರೆ ರತ್ನಗಮಳಿಯಾಗಿ ಕರೀಬಹುದು. ಅಲ್ಲಿದ್ದಂತ ನಾಗರಿಕರಿದ್ದಾರೆ, ಅವರಿಗೂ ನಮ್ಮಂತೆ ಸ್ನೇಹ ಭಾವನೆ ಇದೆ, ಪ್ರೀತಿಯ ಭಾವನೆಗಳಿದೆ. ಅವರನ್ನ ದ್ವೇಷ ಮಾಡಿ, ಇವರನ್ನು ಬೇಕಾದ್ರೆ ಕರೆದು ಅವರಿಗೆ ಗಿಫ್ಟ್ ಅನ್ನ ಕೊಡಿ, ತೊಂದರೆ. ಈ ರೀತಿಯ ಒಂದು ಹಿಪೋಕ್ರಸಿ ನಡೀತಾ ಇದೆ. ಹಾಗಾಗಿ ಅವರ್ ಪ್ರೆಸೆಂಟ್ ಎಜುಕೇಶನಲ್ ಸಿಸ್ಟಮ್ highly ignores the vital issues of internal class contradictions by hailing the myth of a monolithic nation. ಇದು ಇನ್ನೊಂದು ಬಹಳ ಇಂಪಾರ್ಟೆಂಟ್ ಆದ ವಿಚಾರ. ನಮ್ಮ ದೇಶದ ಒಳಗಡೆ ಇರತಕ್ಕಂತ ಇಂಟರ್ನಲ್ ಕಾಂಟ್ರಡಿಕ್ಷನ್ಸ್, ಆಂತರಿಕ
ಏನು ವೈರುಧ್ಯಗಳಿದ್ದಾವೆ. ನಮ್ಮ ದೇಶವನ್ನ ಒಂದು ಏಕ ಗಣಾಕಾರದ ರೀತಿಯಲ್ಲಿ ಕಟ್ಟಿಲ್ಲ. ನಮ್ಮದು ಒಂದೇ ದೇಶ, ಒಂದೇ ಧರ್ಮ, ಒಂದೇ ಸಂಸ್ಕೃತಿ, ಒಂದೇ ಭಾಷೆ ಅಲ್ಲ. ಇಂಡಿಯಾ ಇಸ್ ಎ ಲ್ಯಾಂಡ್ ಆಫ್ ಡೈವರ್ಸಿಟೀಸ್. ನಮ್ಮದು ವೈವಿಧ್ಯತೆಯ ದೇಶ. ನಾನು ಹೇಳಿದೆಯಲ್ಲ, ವೈವಿಧ್ಯತೆ ಈ ದೇಶದ ಜೀವಾಳ, ಪ್ಲೂರಲಿಸಂ ಬಹುತ್ವ ಈ ದೇಶದ ಜೀವಾಳ. ಈ ಡೈವರ್ಸಿಟೀಸ್ ಗಳನ್ನೆಲ್ಲ ಏನ್ ಮಾಡಬೇಕು? ಇಗ್ನೋರ್ ಮಾಡಬೇಕು. ಮೊನೋಲಿಥಿಕ್ ನೇಷನ್, ಒಂದು ಏಕ ಸಂಸ್ಕೃತಿಯ ದೇಶ ಆಗಬೇಕು, ಏಕ ಸಿದ್ಧಾಂತದ ದೇಶ ಆಗಬೇಕು ಅಂತ ಇಲ್ಲಿನ ಸರ್ಕಾರ ಬಹಳ ವ್ಯವಸ್ಥಿತವಾಗಿ ಕೆಲಸ ಮಾಡ್ತಾ ಇದೆ. ದಿಸ್ ಇಸ್ ದ ಗ್ರೇಟೆಸ್ಟ್ ಚಾಲೆಂಜ್ ಮೌಂಟೆಡ್ ಅಗೇನ್ಸ್ಟ್ ದ ವೆರಿ ಐಡಿಯಾ ಆಫ್ ಇಂಡಿಯಾ. ಇದು ಭಾರತ ಅನ್ನುವಂತ ಒಂದು ಕಲ್ಪನೆಗೆ ಗ್ರೇಟರ್ ಡೈವರ್ಸಿಟಿ ದಟ್ ಇಂಡಿಯಾ ಇಸ್ ಬೆಸ್ಟ್ ನೋನ್ ಇನ್ ದ ವರ್ಲ್ಡ್. ಜಗತ್ತಿನಲ್ಲಿ ಭಾರತ ಒಂದು ವೈಪಟ್ಟಿದೆ. ಆ ಒಂದು ಸ್ಪಿರಿಟ್ಗೆ, ಆ ಒಂದು ಆಶಯಕ್ಕೆ ಧಕ್ಕೆ ತರುವಂತಹ ಒಂದು ವಿಚಾರ. ಮತ್ತು ಸ್ಕೂಲ್ಸ್ ಅಂಡ್ ಕಾಲೇಜಸ್ ರೇರ್ಲಿ ಎನ್ಕರೇಜ್ ಸ್ಟೂಡೆಂಟ್ಸ್ ಟು ಎಂಗೇಜ್ ಇನ್ ಎ ರಿಯಲಿಸ್ಟಿಕ್ ಅಂಡ್ ಕ್ರಿಟಿಕಲ್ ಇವ್ಯಾಲ್ಯೂಯೇಷನ್ ಆಫ್ ದರ್ ಸೊಸೈಟೀಸ್. ಸಮಾಜದ ಅನಿಷ್ಟ ಪದ್ಧತಿಗಳ ವಿರುದ್ಧ ಹೋರಾಡಿದರು, ಅದನ್ನು ಪಾಯಿಂಟ್ ಔಟ್ ಮಾಡಿದರು, ಅದರ ವಿರುದ್ಧ ಅವರು ಚಳವಳಿಯನ್ನು ಹೂಡಿದರು. ಡಾಕ್ಟರ್ ಅಂಬೇಡ್ಕರ್ ಅವರು ಈ ದೇಶದ ದಮನಿತ ಶೋಷಿತ ಜನವರ್ಗಗಳ ಸ್ವತಃ ಅನುಭವಿಸಿ ಅವ್ರೇನ್ ಮಾಡಿದ್ರು, ಅದನ್ನ ಹೇಗೆ ಹೋಗಲಾಡಿಸಬೇಕು ಅನ್ನೋದಕ್ಕೆ ಬಹಳ ಪರ್ಯಾಪ್ತವಾದಂತಹ ಯೋಜನೆಗಳನ್ನು ಹಾಕಿಕೊಟ್ರು. ಅದರಿಂದ ಈ ದೇಶ ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಾಂದ್ರೆ ಅದೇ ಕೊಪ್ಪೆಯಲ್ಲಿ ಇರ್ತಿದ್ವೋ ಏನೋ ಅಲ್ವಾ. ಹಾಗಾಗಿ ನೀವು ಯಾವಾಗ ಕ್ರಿಟಿಕಲ್ ಎಕ್ಸಾಮ್ ಒಂದು ಥಿಂಕಿಂಗಿಗೆ ಅವಕಾಶ ಕೊಡುವುದಿಲ್ವೋ ಅಲ್ಲಿ ಆ ಸಮಾಜ ಬೆಳೆಯಲಿಕ್ಕೆ ಸಾಧ್ಯ ಆಗುವುದಿಲ್ಲ, ಅಲ್ಲಿ ವಿಕಾಸವೂ ಆಗುವುದಿಲ್ಲ. ನಮ್ಮ ಶಿಕ್ಷಣದ ಬಹಳ ಮುಖ್ಯವಾದಂತಹ ಉದ್ದೇಶ ಏನು? ಅದು ಎಲ್ಲ ಬಗೆಯ ವಿಕಾಸಕ್ಕೆ ನಾಂದಿ ಆಡಬೇಕು, ವಿಕಾಸ ಆಗಬೇಕು. ನಮ್ಮ ಮನಸ್ಸಿನ ವಿಕಾಸ, ಬೌದ್ಧಿಕ ವಿಕಾಸ. ಆ ಬೌದ್ಧಿಕ ವಿಕಾಸವನ್ನೇ ಕಡಿತಾ ಹೋದ್ರೆ ನಾವು ಮತ್ತೆ ಯಾವ ಬಗೆಯ ಶಿಕ್ಷಣವನ್ನ ಪಡೆಯಲಿಕ್ಕೆ ಸಾಧ್ಯ? ಈ ಚಿಂತನೆಗಳು ಇಲ್ಲದಂತಹ ವಿದ್ಯಾರ್ಥಿಗಳು ಯಾವ ಬಗೆಯ ಸಮಾಜವನ್ನ ಕಟ್ಟಲಿಕ್ಕೆ ಸಾಧ್ಯ? ಯಾವ ಬಗೆಯ ದೇಶವನ್ನ ಕಟ್ಟಲಿಕ್ಕೆ ಸಾಧ್ಯ? ನೀವು ಆಲೋಚನೆ ಮಾಡಿ. ನಾವು ಸ್ವಚ್ಛ ಭಾರತ ಅಂತ ಹೇಳಿದ್ರೆ ಒಪ್ಪಿಕೊಳ್ಳೋಣ, ಸ್ವಚ್ಛ ಭಾರತ ಅಂತ ಹೇಳಿದ್ರೆ ಒಪ್ಪಿಕೊಳ್ಬಹುದು, ಡಿಜಿಟಲ್ ಇಂಡಿಯಾ ಅಂತ ಹೇಳಿದ್ರೆ ಒಪ್ಪಿಕೊಳ್ಬಹುದು, ಹಿಂಸೆ ಮುಕ್ತ ಭಾರತ ಅಂತ ಹೇಳಿದ್ರೆ ಒಪ್ಪಿಕೊಳ್ಬಹುದು, ಅದು ಹೇಳಿಲ್ಲ, ಒಪ್ಪಿಕೊಳ್ಬಹುದು. ಹಸಿವು ಮುಕ್ತ ಭಾರತ ಅಂತ ಹೇಳಿದ್ರೆ ಒಪ್ಪಿಕೊಳ್ಬಹುದು. ಅಥವಾ ಏನು ನಮ್ಮ ದೇಶವನ್ನ ಹಸಿವಿನಿಂದ ಮುಕ್ತಗೊಳಿಸುವಂತಹ ಭಾರತಕ್ಕೆ ನಾವೆಲ್ಲ ಕೈ ಜೋಡಿಸಬಹುದು. ಹಿಂಸಾ ಮುಕ್ತ ಭಾರತಕ್ಕೆ ನಾವು ಕೈ ಜೋಡಿಸಬಹುದು. ಅಥವಾ ಅನಕ್ಷರತೆಯ ಮುಕ್ತ ಭಾರತ ಅಂದ್ರೆ ನಾವು ಕೈ ಜೋಡಿಸಬಹುದು. ಆದ್ರೆ ಪ್ರತಿರೋಧ ಮುಕ್ತ ಭಾರತ, ಪ್ರತಿರೋಧಗಳೇ ಬೇಡ, ಪ್ರತಿಪಕ್ಷವೂ ಬೇಡ, ಪ್ರತಿರೋಧಗಳೂ ಬೇಡ, ಅದನ್ನು ನಮಗೆ ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ಯಾರಾದ್ರೂ ಹೇಳ್ತಾರೆ ನೋಡಿ, ದಿಸ್ ಇಸ್ ಫ್ಲಾಗ್ರೆಂಟ್ ವೈಲೇಷನ್ ಆಫ್ ಸೋಷಿಯಲಿಸ್ಟ್ ಸೆಕ್ಯುಲರ್ ಡೆಮೋಕ್ರೆಟಿಕ್ ರಿಪಬ್ಲಿಕ್ ಅಂತ ಹೇಳುತ್ತೆ. ಎಷ್ಟು ಉದಾತ್ತವಾದಂತಹ ವಿಚಾರ ಇದೆ. ಅದನ್ನು ಓದಿರ್ತಾರೆ. ಅದನ್ನು ಓದಿದ ಒಬ್ಬ ವಿದ್ಯಾರ್ಥಿ, ತನ್ನ ಸಹಪಾಠಿಯ ಜೊತೆಗೆ ಕತ್ತಿ ಕಾಣೋದಕ್ಕೆ ಇಳಿಬೋದ? ಅಥವಾ ನಮ್ಮ ಹೆಣ್ಣು ಮಕ್ಕಳು ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತ ಹೇಳಿದ ದೇಶ, ಆ ಮಹಿಳೆ ಯಾವುದೋ ಡ್ರೆಸ್ ಹಾಕಿದ್ದಾರೆ ಅಂತ ಹೇಳಿ ಅಟ್ಟಾಡಿಸಿಕೊಂಡು ಆ ಮಹಿಳೆಯ ಡ್ರೆಸ್ ತೆಗಿಲಿಕ್ಕೆ ಅಥವಾ ಬುರ್ಕಾ ತೆಗಿಲಿಕ್ಕೆ ಓಡಬಹುದು ವಿದ್ಯಾರ್ಥಿಗಳು. ದುರಂತ ಅಲ್ವಾ ಇದು? ಸಾಧ್ಯನೇ ಇಲ್ಲ. ನಮ್ಮ ದೇಶದ ಸಂವಿಧಾನವನ್ನ, ಅದರ ಆಶಯವನ್ನ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಆ ವಿದ್ಯಾರ್ಥಿ ಆ ಮಟ್ಟಕ್ಕೆ ಇಳಿಯಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ರೆ ಅದೊಂದು ದುರಂತ. ಯಾಕೆ? ಅವರ ಮನಸ್ಸಿನಲ್ಲಿ ಆಳವಾಗಿ ಆ ವಿಚಾರಗಳನ್ನ ಮೂಡಿಸುವಂತ ಪ್ರಯತ್ನಗಳು ನಡೀತಾ ಇವೆ. ನಮ್ಮ ಸಂವಿಧಾನದ ಆಶಯಗಳನ್ನ ವಿದ್ಯಾರ್ಥಿಗಳಿಗೆ ಹೇಳಿಕೊಡುವುದರಲ್ಲೇ ಷಡ್ಯಂತ್ರ ಇದೆ. ಹಾಗಾಗಿ ನಾವು ಯಾವ ರೀತಿಯ ವಿದ್ಯಾರ್ಥಿಗಳನ್ನು ಇಲ್ಲಿ ಬೆಳೆದು ಬರಲಿಕ್ಕೆ, ಯಾವ ವಿದ್ಯಾರ್ಥಿಗಳು ಯಾವ ಮಟ್ಟದಲ್ಲಿ ಬೆಳೆದು ಬರಲಿಕ್ಕೆ ಸಾಧ್ಯ, ಅದು ಅವರ ತಪ್ಪಲ್ಲ. ಆ ಪ್ರಯತ್ನಗಳು ನಡೀಬೇಕಾಗುತ್ತೆ. ಅದೇ ರೀತಿ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಅಂತ ಬಂದಿರ್ತಾರೆ. ಜ್ಞಾನ ದೇಗುಲ, ಸರಸ್ವತಿ ಮಂದಿರ, ಹೇಳಿ ನಾವೇನಕ್ಕೆ ವಾಪಸ್ ಮಾಡ್ತೀವ? ಇಲ್ಲ. ವಿ ಆರ್ ವೆರಿ ಮಚ್ interested in keeping the sanctity of the educational institution, altering the minds, younger minds. ವಿದ್ಯಾರ್ಥಿಗಳ ಮನಸ್ಸುಗಳನ್ನ
ವಿಷಪೂರಿತಗೊಳಿಸುವಂತಹ ಪ್ರಯತ್ನಗಳು ನಡೀತಾರೆ. ಅಥವಾ ಪರ್ವರ್ಟಿಂಗ್ ದ ಯಂಗ್ ಮೈಂಡ್ಸ್, ಟೆಂಡರ್ ಮೈಂಡ್ಸ್, ಎಳೆಯ ಕೋಮಲವಾದ ಮನಸ್ಸುಗಳನ್ನ ಪರ್ವರ್ಟ್ ಮಾಡುವಂತಹ ಒಂದು ಕೆಲಸ ವ್ಯವಸ್ಥಿತವಾಗಿ ನಡೀತಾ ಇದೆ. ಸೊ ಇದು ದೊಡ್ಡ ಚಾಲೆಂಜ್ ಅಂತ ನನಗೆ ಅನಿಸ್ತು. ಅದೇ ರೀತಿ ಇವತ್ತು ಬಹಳ ನಿರ್ಲಜ್ಜವಾಗಿ ನಡೀತಾ ಇದ್ದಂತಹ ಕೆಲಸ ಏನಂದ್ರೆ ಅಕಾಡೆಮಿಷಿಯನ್ಸ್ ಅಥವಾ ಅದೇ ರೀತಿ ಪೊಲಿಟಿಕಲ್ ರೆಪ್ರೆಸೆಂಟೇಟಿವ್ಸ್, ಬಿಡಿ ಅವರು ಯಾವಾಗಲೂ ಎಲ್ಲರೂ ಅಲ್ಲ, ಆದ್ರೆ ರಾಜಕೀಯ ವ್ಯಕ್ತಿಗಳಿಗೆ ಒಂದು ಹಿತಾಸಕ್ತಿ ಇರುತ್ತೆ. ಆದ್ರೆ ನಮ್ಮ ಸೋಕಾಲ್ಡ್ ಅಕಾಡೆಮಿಷಿಯನ್ಸ್ ಅವ್ರು ಏನ್ ಮಾಡ್ತಾ ಇದ್ದಾರೆ, ಅವರು ಕೂಡ ಇದಕ್ಕೆ ಸಾಥ್ ಕೊಡ್ತಾ ಇದ್ದಾರೆ. ಅದು ಬಹಳ ಅಥವಾ ಕ್ರಿಯೇಟಿವ್ ಥಿಂಕಿಂಗ್, ಸೃಜನಶೀಲವಾದ ಚಿಂತನೆಯನ್ನ ಅಥವಾ ಅವರ ಸಂವೇದನೆಗಳನ್ನ ಸ್ಟಿಫನ್ ಮಾಡುವಂತಹ, ಗಮನಿಸುವಂತಹ ಕೆಲಸಗಳು ನಮ್ಮ ಶಿಕ್ಷಣದ ಒಂದು ಕ್ಷೇತ್ರದಲ್ಲಿ ನಡೀತಾ ಇದೆ. ಇದು ಬಹಳ ಒಂದು ಖೇದಕರವಾದಂತಹ ವಿಚಾರ ಅಂತ ನಮಗನಿಸ್ತಾ ಇದೆ. ಅದೇ ರೀತಿ ಇನ್ನೊಂದು, ಸ್ಟ್ರಕ್ಚರ್ಸ್ ಆಫ್ domination and authoritarianism are further reproduced by mainstream schools through their curriculum. ಇವತ್ತಿನ ಪಠ್ಯಕ್ರಮ ಹೇಗಿದೆ ಅಂದ್ರೆ ಈ ರೀತಿಯ ಒಂದು ಏನ್ ಹೇಳ್ತೇವೆ ನಾವು, ಅಥಾರಿಟೇರಿಯನಿಸಂ ಅಥವಾ ಡಾಮಿನೇಷನ್, ಎಲ್ಲ ರೀತಿಯ ಡಾಮಿನೇಷನ್, ಅದೇ ರೀತಿ ಎಲ್ಲ ರೀತಿಯ ಅಥಾರಿಟೇರಿಯನಿಸಂ ಅದನ್ನ ಮತ್ತಷ್ಟು ಚಾಲ್ತಿಗೆ ತರುವಂತ, ಅದನ್ನ ರಿಜುವನೇಟ್ ಮಾಡುವ, ಮತ್ತೆ ಅದನ್ನ ಇನ್ನಷ್ಟು ಶಕ್ತಿಗೊಳಿಸುವಂತಹ ಪ್ರಯತ್ನಗಳು ಶಾಲಾ ಪಠ್ಯ ಕ್ರಮಗಳ ಮೂಲಕ ನಡೀತದೆ. ಅದನ್ನು ಪಠ್ಯಕ್ರಮದ ಒಳಗಡೆ ಸೇರಿಸಬೇಕು ಅಂತ ಇವತ್ತು ಬಹಳಷ್ಟು ಪ್ರಯತ್ನಗಳು ನಡೀತಾ ಇದೆ. ಸೊ ಜನರಲಿ ಸ್ಕೂಲ್ ಕರಿಕ್ಯುಲಾ ಹ್ಯಾವ್ ಲಿಟಲ್ ಆರ್ ನೋ ರೆಫರೆನ್ಸ್ ಟು ಮಾರ್ಜಿನಲೈಸ್ಡ್ ಗ್ರೂಪ್ಸ್ ಆರ್ ಸಬಾಲ್ಟರ್ನ್ ಗ್ರೂಪ್ಸ್. ಈ ತುಳಿತಕ್ಕೊಳಗಾದಂತ ಅಂಚಿನ ಸಮುದಾಯಗಳ ಬಗ್ಗೆ ಒಂದು ರೆಫರೆನ್ಸ್ ಇಲ್ಲ ನಮ್ಮ ಶಾಲಾ ಪಠ್ಯ ಪುಸ್ತಕಗಳಲ್ಲಿ, ವಿಚಾರಗಳಲ್ಲಿ ಅದನ್ನು ಈಗಾಗಲೇ ತೆಗೆದುಹಾಕಿದ್ದಾರೆ. Now, modern schools simply provide institutions or spaces where information and certain skills are imparted. In addition to this, schools and colleges also propagate certain values which are diametrically opposed to the core values of our constitutional democracy. ನಮ್ಮ ಶಾಲಾ ಕಾಲೇಜುಗಳಲ್ಲಿ ಸಂವಿಧಾನವನ್ನ, ಅದರ ನಿಜವಾದ ಆಶಯವನ್ನ ಪ್ರತಿಪಾದಿಸುವುದು, ಮಕ್ಕಳಿಗೆ ಹೇಳಿಕೊಡುವುದಿಲ್ಲ ಅನ್ನೋದು ಒಂದು ದುರಂತ ಬಿಟ್ರೆ, ಅದಕ್ಕೆ ನಮ್ಮ ಸಂವಿಧಾನ ಅಥವಾ ನಮ್ಮ ಪ್ರಜಾಸತ್ತಾತ್ಮಕ ಸಾಂವಿಧಾನಿಕ ಮೌಲ್ಯಗಳಿಗೆ ವಿರುದ್ಧವಾದಂತಹ ಮೌಲ್ಯಗಳನ್ನ ಹೇಳಿಕೊಡ್ತಾರೆ. ಅದನ್ನ ಬೆಳೆಸುವಂತಹ ಪ್ರಯತ್ನಗಳು ಶಾಲಾ ಕಾಲೇಜುಗಳಲ್ಲಿ ನಡೀತಾ ಇದೆ. ಸೊ ದಸ್ ಟಿಪಿಕಲಿ ಈವನ್ ಕಂಟ್ರೀಸ್ ವಿಚ್ ಕ್ಲೇಮ್ಸ್ ಟು ಬಿ ಬೇಷನ್ಸ್ ಆಫ್ ಡೆಮೋಕ್ರಸಿ, institutions work as centers of political indoctrination, mostly by stressing blind obedience and clamping down on and even punishing critical or independent thought among students. ಈ ಒಂದು ದುರಂತಕರವಾದಂತಹ ಒಂದು ಸನ್ನಿವೇಶದಲ್ಲಿ ನಾವಿದ್ದೇವೆ. ಹಾಗಾಗಿ ಇನ್ ಅದರ್ ವರ್ಡ್ಸ್, such education system domesticate rather than liberate the minds of their students. ಇದು ಬಹಳ ಸೀರಿಯಸ್ ಆದಂತ ವಿಚಾರ. ಈ ರೀತಿಯ ಒಂದು ಶಿಕ್ಷಣ ಏನಾಗ್ತಾ ಇದೆ ಅಂದ್ರೆ, we are domesticating the minds of our students. ನಮ್ಮ ವಿದ್ಯಾರ್ಥಿಗಳ ಮೈಂಡ್, ಅವರ ಆಲೋಚನೆಗಳನ್ನು, ಅವರ ಒಂದು ಮನಸ್ಸನ್ನ ನಾವು ಡೊಮೆಸ್ಟಿಕೇಟ್ ಮಾಡ್ತಾ ಇದ್ದೇವೆ rather than liberating it. ಅದನ್ನ ಲಿಬರೇಟ್ ಮಾಡಲ್ಲ, ಅದನ್ನ ಸ್ವತಂತ್ರಗೊಳಿಸುವ ಪ್ರಯತ್ನಗಳು ನಡೀತಾ ಇಲ್ಲ. ಅದರ ಫಲಿತಾಂಶವಾಗಿ JNU ನಲ್ಲಿ ಏನಾಯಿತು, JNU ಯೂನಿವರ್ಸಿಟಿಯಲ್ಲಿ ಅಥವಾ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿಯಲ್ಲಿ it was highly targeted. Kanhaiya Kumar was made anti-national. He was projected as anti-national. Innobru yaru student Khalid Umar was projected as anti-national. Although Rohit Vemula was suffocated. So ಇದು ನಮ್ಮ ಶಿಕ್ಷಣ ವ್ಯವಸ್ಥೆಯ ಒಂದು ಸ್ಥಿತಿಗೆ ಹಿಡಿದಂತ ಕನ್ನಡಿ ಅಂತ ನಾವು ಹೇಳ್ಬೋದು. ಹಾಗಾಗಿ ನಮ್ಮ ಶಿಕ್ಷಣದ ವ್ಯವಸ್ಥೆಯಲ್ಲಿ ಆಮೂಲಾಗ್ರವಾದಂತಹ ಒಂದು ಬದಲಾವಣೆ ಆಗಬೇಕಾಗಿದೆ. ಅದಕ್ಕಾಗಿ ನಾವು ಇವತ್ತು ಆಲೋಚನೆ ಮಾಡಬೇಕಾದದ್ದು ಏನಂದ್ರೆ, ಈ ಕನಸು ಕಾಣುವಂತಹ ಪ್ರವೃತ್ತಿ ಅಥವಾ ಕನಸು ಕಾಣುವಂತಹ ಹಕ್ಕು ಯಾರೋ ವಿಜ್ಞಾನಿಗಳದ್ದು, ದೊಡ್ಡ ಚಿಂತಕರದ್ದು ಅಥವಾ ಈ ದೇಶದ ಸಂಪನ್ನ ವರ್ಗದ್ದು ಅಂತ ನಾವು ಅಂದ್ಕೊಂಡಿದ್ದೀವಿ. ಹಾಗೇನಿಲ್ಲ. ಈ ದೇಶದ ಒಬ್ಬ ಸಾಮಾನ್ಯ ವ್ಯಕ್ತಿಗೂ ಕೂಡ ಕನಸು ಕಾಣಬಹುದು. ಅದಕ್ಕೆ ನಾವು ಉದಾಹರಣೆಯಾಗಿ ಅನೇಕರನ್ನ ಕೊಡಬಹುದು. ಈಗ ನಮ್ಮ ದಿವಂಗತ ರಾಷ್ಟ್ರಪತಿ ಅಬ್ದುಲ್ ಕಲಾಂ ಬಗ್ಗೆ ನೀವೆಲ್ಲ ಕೇಳಿದ್ದೀವಿ. ಅವರು ಯಾವ ಒಂದು ಸಾಮಾಜಿಕ ಹಿನ್ನೆಲೆಯಿಂದ ಬಂದಿದ್ರು, ಅವ್ರು ಯಾವ ಮಟ್ಟಕ್ಕೆ ಹೋದ್ರು.
ಅಥವಾ ಈ ದೇಶದ ಆಗಲೇ ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರು ಒಂದು ಸ್ಪಷ್ಟವಾದಂತಹ ಉದಾಹರಣೆ. ಅದೇ ರೀತಿ ನಮ್ಮ ದೇಶದ ರಾಷ್ಟ್ರಪತಿ ಸ್ಥಾನವನ್ನು ಅಲಂಕರಿಸಿದಂತ ಡಾಕ್ಟರ್ ಕೆ.ಆರ್. ನಾರಾಯಣನ್ ನೀವು ಕೇಳಿದ್ದೀರಿ. ಅವರು ಕೇರಳದ ಒಟ್ಟಪಾಲಂ ಜಿಲ್ಲೆಯವರು. ಅವರು ಶಾಲೆಯಲ್ಲಿ ಅನುಭವಿಸಿದಂತಹ ಡಿಪ್ರೈವೈಸೇಷನ್, ಅವರು ಒಂದು ವಂಚಿತ ಸಮುದಾಯವಾಗಿ ಅವರು ಯಾವ ಮಟ್ಟದಲ್ಲಿ ಇದ್ರು, ಡಾಕ್ಟರ್ ಕೆ.ಆರ್. ನಾರಾಯಣನ್. ಆ ಕೆ.ಆರ್. ನಾರಾಯಣನ್ ಈ ದೇಶದ ಅತ್ಯುನ್ನತವಾದಂತಹ ಸ್ಥಾನವನ್ನು ಅಲಂಕರಿಸಿದರು. ಹೀಗೆ ಅನೇಕ ಉದಾಹರಣೆಗಳು ನಮಗೆ ಸಿಗ್ತವೆ. ಹಾಗಾಗಿ ನಮಗೆ ಕನಸು ಕಾಣಬಹುದು. ನಮ್ಮವರೇ ಇದ್ದಾರಲ್ಲ, ಹರೇಕಳ ಆಜಪ್ಪ ಕಿತ್ತಳೆ ಹಣ್ಣು ಮಾರಿ ಅವರು ಒಂದು ಶಿಕ್ಷಣದ ವ್ಯವಸ್ಥೆಯನ್ನು ಕೊಡಲಿಕ್ಕೆ ಅವರಿಗೆ ಸಾಧ್ಯ ಆಯಿತು. ಅದಕ್ಕೆ ನಾನು ಹೇಳ್ತಾ ಇರೋದು, ಇವತ್ತು ಅದನ್ನು ಸಂಪನ್ನರ ಕನಸಾಗಿ ಉಳಿದಿಲ್ಲ. ನಾವು ಇವತ್ತು ಶಿಕ್ಷಣವನ್ನ ಸಂಪೂರ್ಣವಾಗಿ ಏನ್ ಮಾಡಬಹುದು, ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಶಿಕ್ಷಣವನ್ನ ತರಲಿಕ್ಕೆ ನಮಗೆ ಸಾಧ್ಯ ಇದೆ. ನಾವು ಅನೇಕ ಬದಲಾವಣೆಗಳನ್ನ ಬಯಸಬಹುದು. ಅದು ಕೆಲವು ವಿಚಾರಗಳನ್ನ ನಿಮ್ಮ ಟಾಪಿಕ್ಗೆ ಸಂಬಂಧಪಟ್ಟ ಹಾಗೆ ಒಂದೆರಡು ವಿಚಾರಗಳನ್ನ ಹೇಳ್ತೀವಿ. ಯಾಕಂದ್ರೆ ಈಗ ನಾನು ಹೇಳಿದಂತ ವಿಚಾರಗಳು ಸ್ವಲ್ಪ ಜನರಲ್ ಆಗಿ ಶಿಕ್ಷಣದ ವ್ಯವಸ್ಥೆಯ ಒಳಗಡೆ ಇರತಕ್ಕಂಥ ಚಾಲೆಂಜಸ್ ಏನಂತ ನಾನು ಹೇಳಿದೆ. ಈಗ ನಮ್ಮ ಸಂವಿಧಾನ ನಮಗೆ ನಮ್ಮ ಸಂವಿಧಾನದಲ್ಲಿ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಎಲ್ಲ ಬಂತು, ಅಥವಾ ರೈಟ್ ಟು ಎಜುಕೇಶನ್ ಬಂತು. ರೈಟ್ ಟು ಎಜುಕೇಶನ್ ಮೂಲಕ ಈ ಶಿಕ್ಷಣದಲ್ಲಿ ಯಾರು ವಂಚಿತರಾಗಿದ್ದಾರೆ ಅವರನ್ನ ಇನ್ನೂ ಒಳಗಡೆ ತರುವಂತ ಇನ್ಕ್ಲೂಷನ್ಗೆ ಬೇಕಾದಂತ ವ್ಯವಸ್ಥೆ ಎಲ್ಲ ಮಾಡಬಹುದು ಅಂತ ನಾವೆಲ್ಲ ಅದನ್ನು ನೋಡಿದ್ವಿ. ಹಾಗಾಗಿ ಇವತ್ತು ಬದಲಾವಣೆ ಇನ್ನೂ ಆಗಬೇಕಿದೆ. ಆ ಬದಲಾವಣೆಗೆ ಏನಪ್ಪಾ ಅಂದ್ರೆ ನಮ್ಮ ಶೈಕ್ಷಣಿಕ ಯೋಜನೆಗಳು ಆಮೂಲಾಗ್ರವಾಗಿ ಬದಲಾವಣೆ ಆಗಬೇಕು. ಮತ್ತೆ ಒಳ್ಳೆಯ ಉದ್ದೇಶಗಳು ಮತ್ತು ಅತ್ಯುತ್ತಮ ಆಡಳಿತ ನೀತಿಗಳು ನಿಜಕ್ಕೂ ಫಲ ನೀಡುವುದು ಅವುಗಳ ಅನುಷ್ಠಾನದಲ್ಲಿ. ಬರೇ ಪಾಲಿಸಿ ಇದ್ರೆ ಸಾಕಾಗಲ್ಲ, ಅನುಷ್ಠಾನ ಆದ್ರೆ ಮಾತ್ರ ಅದರಿಂದ ಪ್ರಯೋಜನ ಆಗುತ್ತೆ. ಮತ್ತೆ ಸಬಲೀಕರಣ ಮತ್ತು ಸಾಮರ್ಥ್ಯವೃತ್ತಿಯ ಮಾದರಿ ಅನುಸರಿಸಬೇಕು. ಎಂಪವರ್ಮೆಂಟ್ ಅಂತ ಬ್ಯಾನರ್ ಅಲ್ಲಿ ಇದ್ರೆ ಸಾಕಾಗಲ್ಲ, ಅಥವಾ ಎಂಪವರ್ಮೆಂಟ್ ಅಂತ ಸರ್ಕಾರಗಳು ಘೋಷಣೆ ಮಾಡಿದ್ರೆ ಸಾಕಾಗಲ್ಲ. ಇಟ್ ಶುಡ್ ಬಿ ಇನ್ಕಾರ್ಪೊರೇಟ್, ಇಟ್ ಶುಡ್ ಬಿ ಇಂಪ್ಲಿಮೆಂಟೆಡ್ ಇನ್ ದ ಟ್ರೂ ಸೆನ್ಸ್. ಅದು ನಿಜವಾಗಿ ಅನುಷ್ಠಾನಕ್ಕೆ ಬರಬೇಕು. ಮತ್ತೆ ಶಿಕ್ಷಣ ಅಂದ್ರೆ ವಿಪರೀತವಾದ ಮಾಹಿತಿ ತುಂಬಿಸುವುದು ಅನ್ನುವಂತ ಒಂದು ಕಾನ್ಸೆಪ್ಟ್ ಹೋಗ್ಬೇಕು. ಅದಕ್ಕೆ ಕುವೆಂಪು ಹೇಳಿದ್ರಲ್ಲ, ನಮ್ಮ ವಿದ್ಯಾರ್ಥಿಗಳು ತುಂಬುವ ಚೀಲಗಳಾಗಬಾರದು, ಬೆಳೆಯುವ ಗಜ್ಜೆಗಳಾಗಬೇಕು ಅಂತ ಹೇಳಿದ್ರು. ಅದರ ಆಶಯ ಅದೇ. ಅಂದ್ರೆ ಪ್ರತಿಯೊಂದು ಮಗುವಿನಲ್ಲಿ ಕೂಡ ಅಪಾರವಾದ ಇಮ್ಯಾಜಿನೇಷನ್ ಪವರ್ ಇದೆ, ಕಲ್ಪನಾ ಶಕ್ತಿ ಇದೆ. ಒಂದು ಮಗು ಇನ್ನೊಂದು ಮಗುವಿಗಿಂತ ಭಿನ್ನ. ಆ ಮಗುವಿನಲ್ಲಿ ಒಂದು ಕುತೂಹಲದ ದೃಷ್ಟಿ ಮೂಡಿಸಿ ಆ ಮಗು ಜಗತ್ತನ್ನ ಬೆರಗಿನ ದೃಷ್ಟಿಯಿಂದ ನೋಡುವುದಕ್ಕೆ ಕಲಿಸಿ. ಅದಕ್ಕೆ ಟಿ.ಎಸ್. ಇಲಿಯಟ್ ಅಂತ ಇಂಗ್ಲಿಷ್ ಕವಿಯೊಬ್ಬರು ಹೇಳ್ತಾರೆ, ವೆರ್ ಇಸ್ ವಿಸ್ಡಮ್ ಇಟ್ ಈಸ್ ಲಾಸ್ಟ್ ಇನ್ ನಾಲೆಜ್. ಎಲ್ಲಿದೆ ಬುದ್ಧಿಮತ್ತೆ, ಮೇಧಾಶಕ್ತಿ ಎಲ್ಲಿದೆ? ಇಟ್ ಈಸ್ ಲಾಸ್ಟ್ ಇನ್ ನಾಲೆಜ್, ಅದು ಜ್ಞಾನದಲ್ಲಿ ಕಳೆದೋಯ್ತು. ವೆರ್ ಇಸ್ ನಾಲೆಜ್ ಇಟ್ ಈಸ್ ಲಾಸ್ಟ್ ಇನ್ ಇನ್ಫಾರ್ಮೇಶನ್. ಎಲ್ಲಿದೆ ಜ್ಞಾನ? ಅದು ಮಾಹಿತಿಯಲ್ಲಿ ಕಳೆದೋಯ್ತು. ಹಾಗಾಗಿ ಬುದ್ಧಿವಂತರು ಅಂದ್ರೆ ಈ ಜಗತ್ತನ್ನ ಶಿಸ್ತುಬದ್ಧವಾಗಿ ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗುವವರು ಅಂತ ನಮಗೆಲ್ಲ ಗೊತ್ತಿದೆ, ಅದಕ್ಕೆ ಸರ್ಟಿಫಿಕೇಟ್ ಕೊಡ್ತೀವಿ. ಆದ್ರೆ ಸೃಜನಶೀಲತೆ ಇದೆಯಲ್ಲ, ಕ್ರಿಯೇಟಿವಿಟಿ, ಅದಕ್ಕೆ ಈ ಜಗತ್ತನ್ನ ಬದಲಾಯಿಸುವಂತ ಶಕ್ತಿ ಇದೆ. ಹಾಗಾಗಿ ನಮ್ಮ ಬರೇ ಪೆನ್ ಅಂಡ್ ಪೇಪರ್ ಟೆಸ್ಟ್ ಇದೆ, ಅದರಿಂದ ನಮ್ಮ ಮಕ್ಕಳು ಮಾಡಿ ಅದು ಬೇಕು. ಅದಕ್ಕೆ ಡಿಪೆಂಡ್ ಆಗಬಾರ್ದು, ಅದರಿಂದ ಹೊರಗಡೆ ಬರಬೇಕು. ಮತ್ತೆ ಅವರಲ್ಲಿ ಹೊಸ ಉತ್ತರಗಳು ಹುಟ್ಟಿಕೊಳ್ಬೇಕು. ಅವರಲ್ಲಿ ಹೊಸ ಉತ್ತರಗಳು ಬರುವಂತ ರೀತಿಯಲ್ಲಿ ಅವರನ್ನು ತಯಾರು ಮಾಡಬೇಕು. ಮತ್ತೆ ಜ್ಞಾನವನ್ನ ಕಲಿಯುವುದು, ಸ್ವೀಕರಿಸುವುದರ ಜೊತೆಗೆ ದೇ ಮಸ್ಟ್ ಜನರೇಟ್ ನಾಲೆಜ್. ನಾಟ್ ಓನ್ಲಿ ರಿಸೀವಿಂಗ್ ನಾಲೆಜ್, ನಾಲೆಜ್ ಜನರೇಷನ್. ಜ್ಞಾನವನ್ನ ಸೃಷ್ಟಿಸುವುದು ಅದು ಸಾಧ್ಯ ಆಗಬೇಕು. ಹಾಗಾಗಿ ಪುಸ್ತಕದಲ್ಲಿ ದೊರೆತಂತಹ ವಿಷಯಗಳು ನಮ್ಮ ಅನುಭವದ ಬೆಳಕಿನಲ್ಲಿ ಪಕ್ವವಾದಾಗ ಅದು ಒಳ್ಳೆಯ ಜ್ಞಾನ ಆಗುತ್ತೆ. ಹಾಗಾಗಿ ಎಲ್ಲ ಕಡೆ ವಿಚಾರಶೀಲತೆ, ಸೃಜನಶೀಲತೆಗೆ ಅವಕಾಶ ಇರಬೇಕು. ಅದಕ್ಕೆ ಮೈಕೆಲ್ ಆಸ್ಟಾಟ್ ಅಂತ ಒಬ್ಬರು ಇಂಗ್ಲಿಷ್ ಫಿಲಾಸಫರ್ ಹೇಳ್ತಾರೆ, ಎಜುಕೇಶನ್ ಡಸ್ ನಾಟ್ ಬಿಗಿನ್ ಇನ್ ಇಗ್ನೋರೆನ್ಸ್ ಬಟ್ ಇನ್ ಎರರ್. ನೋಡಿ ಎಂತ ಒಳ್ಳೆ ಮಾತು. ಎಜುಕೇಶನ್ ಡಸ್ ನಾಟ್ ಬಿಗಿನ್ ಇನ್ ಇಗ್ನೋರೆನ್ಸ್. ಶಿಕ್ಷಣ ಅಜ್ಞಾನದಲ್ಲಿ ಮೂಡುವುದಲ್ಲ, ಅಲ್ಲಿ ಬದಲಾಗಿ ದೋಷದಲ್ಲಿ. ಅದೇನರ್ಥ? ಈಗ ನಮ್ಗೆ ಎಷ್ಟೋ ವಿಷಯಗಳು ಗೊತ್ತಿಲ್ಲದ ವಿಷಯ ನಿಮ್ಗೆ ಕಷ್ಟನ ಗೂಗಲ್ಗೆ ಹೋದ್ರೆ ಸಿಗುತ್ತೆ, ಎಂತ ಮಾಹಿತಿ ಬೇಕಾದ್ರೆ ಸಿಗುತ್ತೆ. ಹಾಗಾಗಿ ನಮ್ಗೆ ತಿಳಿಯದ ವಿಚಾರ ತಿಳಿಸಲಿಕ್ಕೆ ಶಿಕ್ಷಣ ಇರುವುದಲ್ಲ. ಅಜ್ಞಾನ ವಸ್ತು ವಿಷಯಗಳಿಗೆ ಸಂಬಂಧಿಸಿದ್ದು, ನನಗೆ ಮೊಬೈಲ್ ಬಗ್ಗೆ ಗೊತ್ತಿಲ್ಲ, ತಿಳ್ಕೊಬಹುದು ಅಲ್ವಾ? ಆದ್ರೆ ನಾವು ಮಾಡುತ್ತಿರುವ
ನಾವು ನೋಡುತ್ತಿರುವ ದೃಷ್ಟಿ, ಇವುಗಳಲ್ಲಿ ದೋಷವನ್ನು ಗುರುತಿಸಿ ತಿದ್ದುವುದು ಶಿಕ್ಷಣದ ಕೆಲಸ. ನಾವು ನೋಡುವಂತ ದೃಷ್ಟಿಕೋನ, ನಾನು ಹೇಳಿದಲ್ಲ ನಮ್ಮ ದೃಷ್ಟಿಕೋನ ಹೇಗಿದೆ ಅಂತ, ಆ ದೃಷ್ಟಿಕೋನವನ್ನು ತಿದ್ದಬೇಕಲ್ವ. ನೀವು ಡೆಮೋಕ್ರೆಟಿಕ್ ಆಗಿ ಆಲೋಚನೆ ಮಾಡಲಿಕ್ಕೆ ನಮ್ಮ ವಿದ್ಯಾರ್ಥಿಗಳನ್ನ ಪ್ರೋತ್ಸಾಹಿಸಬೇಕಲ್ವ, ಆ ಕೆಲಸ ಆಗ್ಬೇಕು. ನೀವು ನೋಡುತ್ತಿರುವಂತಹ ದೃಷ್ಟಿ ಸರಿ ಇಲ್ಲ ಅಲ್ವಾ. ಗಾಂಧೀಜಿಯನ್ನ ಸೌತ್ ಆಫ್ರಿಕಾದಲ್ಲಿ ಏನಾಯಿತು, ಅವರನ್ನ ಟ್ರೈನಿಂದ ಹೊರಗಡೆ ಕಳಿಸಿದ್ರು. ಹಾಗಾಗಿ ಹೀಗೆ ಮಹಾತ್ಮ ಗಾಂಧೀಜಿಯವರು, ಯಾಕೆ ಅವರಿಗೆ ಈ ದೇಶದ ವರ್ಣಭೇದ ನೀತಿ, ಅಸ್ಪೃಶ್ಯತೆಯ ಬಗ್ಗೆ ಅರಿವಿತ್ತು, ಸಿಟ್ಟು ಬರಲಿಲ್ಲ, ಅವರಲ್ಲಿ ಸಾತ್ವಿಕವಾದ ವಿಮರ್ಶೆ ಮೂಡಿತು. ಹಾಗಾಗಿ ಅವರು ಮಹಾತ್ಮ ಆದರು. ಸಿಟ್ಟು ಬಂದಿದ್ರೆ ಅವರು ಗೋಡ್ಸೆ ಹಾಕಿದ್ರೆ ಅಲ್ವಾ. ಹಾಗಾಗಿ ನಮ್ಮ ಶಿಕ್ಷಣದ ದೋಷಗಳನ್ನ ನಾವು, ಅಥವಾ ನಮ್ಮ ಆಲೋಚನೆಗಳಿರುವಂತಹ ದೋಷಗಳನ್ನ ತಿದ್ದುವಂಥದ್ದು ಶಿಕ್ಷಣ. ಅದು ನಿಜವಾಗಿ ಒಂದು ಕಾಂಪಿಟೆನ್ಸಿಯನ್ನು ನಮ್ಮಲ್ಲಿ ಬೆಳೆಸಲಿಕ್ಕೆ ಅದಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ನಮ್ಮ ಇಂಗ್ಲಿಷ್ ಸಾಹಿತ್ಯದ ವಿದ್ಯಾರ್ಥಿಗಳಿದ್ದಾರೆ, ಈಗ ಅವರಲ್ಲಿ ಒಂದು ಉದಾಹರಣೆಗೆ ನಾನು ಹೇಳಿದ್ದು, ಅವರಿಗೆ ಕೇಳಿ ಈ ಇಂಗ್ಲಿಷ್ ಸಾಹಿತ್ಯದಲ್ಲಿ ಏನೇನು ನೀವು ಕಲಿಬೇಕಾಗಿದೆ, ಅವ್ರು ಹೇಳ್ತಾರೆ, ಬಹಳ ಧೈರ್ಯವಾಗಿ ಹೇಳ್ತಾರೆ. ಚಾರ್ಲ್ಸ್ ಬಗ್ಗೆ, ಶೇಕ್ಸ್ಪಿಯರ್ ಬಗ್ಗೆ, ಮಾಡರ್ನಿಸ್ಟ್ ಬಗ್ಗೆ, ರೊಮ್ಯಾಂಟಿಕ್ಸ್ ಬಗ್ಗೆ, ನಿಯೋ ಕ್ಲಾಸಿಕ್ಸ್ ಬಗ್ಗೆ, ಪೋಸ್ಟ್ ಮಾಡರ್ನಿಸಂ ಬಗ್ಗೆ ಎಲ್ಲ ಹೇಳ್ತಾರೆ. ಆದ್ರೆ ಆ ಸಾಹಿತ್ಯದಲ್ಲಿ ಮಾಡಲು ಕಲಿಯಬೇಕಾದದ್ದೇನು, ಇನ್ ಪ್ರಾಕ್ಟಿಕಲ್ ಸೆನ್ಸ್, ಅದು ಆತ್ಮವಿಶ್ವಾಸ ಕಡಿಮೆ ಆಗುತ್ತೆ. ಎಲ್ಲದರಲ್ಲೂ ಅಷ್ಟೇ. ಈಗ ನೀವು ಕೇಳಿ, ಈಗ ನಾನು ರಾಜ್ಯಶಾಸ್ತ್ರದ ವಿದ್ಯಾರ್ಥಿಯಾಗಿ ವಾಟ್ ಇಸ್ ಕೇಳಿ, ವಾಟ್ ಇಸ್ ರಿಪಬ್ಲಿಕ್ ಅಂತ ಕೇಳಿ. ರಿಪಬ್ಲಿಕ್ ಅಂದ್ರೆ ಏನು? ಜನವರಿ 26. ರಿಪಬ್ಲಿಕ್ ಅಂದ್ರೆ ಜನವರಿ 26 ಅದಲ್ಲ. ಈಗ ರಿಪಬ್ಲಿಕ್ ಗೆ ನಾವು ಅರ್ಥ ಹೇಳ್ತೀವಿ. ರಿಪಬ್ಲಿಕ್ ಇಸ್ ಒನ್ ವೇರ್ ದ ಹೆಡ್ ಆಫ್ ದ ಸ್ಟೇಟ್ ಇಸ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಎಲೆಕ್ಟೆಡ್ ಬೈ ದ ಪೀಪಲ್. ಈ ದೇಶದ ಅತ್ಯುನ್ನತ ಸ್ಥಾನದಲ್ಲಿರುವ ವ್ಯಕ್ತಿ ಜನರಿಂದ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಆಯ್ಕೆ ಆಗಿದ್ದ ರಿಪಬ್ಲಿಕ್. ಅದು ಒಂದು ಏನು, ಒಂದು ಶಾಸ್ತ್ರೀಯ ಅರ್ಥ. ರಾಜ್ಯಶಾಸ್ತ್ರ ಓದಿದವರು ಅಲ್ಲದವರು ಹೇಳ್ತಾರೆ. ಆದ್ರೆ ಅಲ್ಲಿ ಒಂದು ವಿಚಾರ ಇದೆ. ಈ ದೇಶವನ್ನ ನೀವೊಂದು ಗಣರಾಜ್ಯ ಅಂತ ಹೇಳಬೇಕಾದ್ರೆ ಅಲ್ಲಿರ್ತಕ್ಕಂಥ ಆಶಯ ಏನು? ಈ ದೇಶದ ಅತ್ಯುನ್ನತ ಅಧಿಕಾರ ಸ್ಥಾನದಲ್ಲಿರುವ ವ್ಯಕ್ತಿ ಕೂಡ ಜನಸಾಮಾನ್ಯರ ಮುಂದೆ ತಲೆಬಾಗಬೇಕು. ತಲೆಬಾಗುದಿಲ್ಲ. ರಾಷ್ಟ್ರಪತಿ ಅತ್ಯುನ್ನತ ಸ್ಥಾನದಲ್ಲಿದ್ರು ಚುನಾವಣೆ ನಿಂತಾಗ ಓಟ್ ಕೇಳಲಿಕ್ಕೆ ಬರ್ಬೇಕು. ನಮ್ಮ ಹತ್ರ ಬರದಿದ್ರು ನಮ್ಮ ಪ್ರತಿನಿಧಿಗಳ ಹತ್ರ ಬರ್ಬೇಕು. ನಮ್ಮ ಜನಪ್ರತಿನಿಧಿಗಳು ಎಷ್ಟು ಐಷಾರಾಮದಲ್ಲಿ ನಮ್ಮನ್ನ ನೆಗ್ಲೆಕ್ಟ್ ಮಾಡಿ ಓಡಾಡ್ತಾ ಇದ್ರು. ಅವರು ಪ್ರಭು, ಅವರು ಚುನಾವಣೆ ದಿನ ನಾವು ಪ್ರಭು, ಜನ ಚುನಾವಣೆಯ ಒಂದು ದಿನ ಮಾತ್ರ ನಾವು ಪ್ರಭುಗಳು, ಮತ್ತೆ ಅವರೇ ಪ್ರಭುಗಳು. ಆದ್ರೆ ಒಂದು ದಿನ ಅದು ಬರ್ತಾರಲ್ಲ, ನಮಗೆ ತಲೆ ಬಾಗಿಸ್ತಾರಲ್ಲ, ಅದು ಗಣರಾಜ್ಯ. ಅಥವಾ ಈ ದೇಶದ ಸಾರ್ವಭೌಮ ಅಧಿಕಾರ ಎಲ್ಲಿಂದ ಬಂತು? ಜನರಿಂದ. ನೋಡಿ, ನಮ್ಮ ಕಾನ್ಸ್ಟಿಟ್ಯೂಷನ್ ಪ್ರಿಯಾಂಬಲ್ ಆಗ ಓದಿದೆ, ವಿ ದ ಪೀಪಲ್ ಆಫ್ ಇಂಡಿಯಾ, ಭಾರತದ ಜನಗಳಾದ ನಾವು. ಈ ದೇಶವನ್ನ ಸಾರ್ವಭೌಮ ದೇಶ ಅಂತ ಮಾಡಿದ್ದು ನಾವು, ಸಮಾಜವಾದಿ ದೇಶ ಅಂತ ಮಾಡಿದ್ದು ನಾವು, ಧರ್ಮ ನಿರಪೇಕ್ಷ ದೇಶ ಅಂತ ಮಾಡಿದ್ದು ನಾವು, ಪ್ರಜಾಸತ್ತಾತ್ಮಕ ಗಣರಾಜ್ಯ ಅಂತ ಮಾಡಿದ್ದು ನಾವು. ದ ಪವರ್ ಕೇಮ್ ಫ್ರಮ್ ದ ಪೀಪಲ್, ಜನರಿಂದ ಬಂದಿದ್ದು ಅಧಿಕಾರ. ಹಾಗಾಗಿ ಇದು ಬಹಳ ಮುಖ್ಯ. ಈ ಒಂದು ಕಾನ್ಸೆಪ್ಟ್ ಅನ್ನ ಮಕ್ಕಳಿಗೆ ಹೇಳಿಕೊಡಿ. ಕಾನ್ಸೆಪ್ಚುಲೈಸ್ ಆಗೋದಿಲ್ಲ, ಸುಮ್ಮನೆ ಮೆಮೊರೈಸಿಂಗ್, ತಾಯಿಪಾಠ. ಒಂಥರ ಕಾರ್ ಮೇಲೆ ವೈಪರ್ ಇರ್ತಲ್ಲ ವೆಹಿಕಲ್ ಅಲ್ಲಿ, ಪ್ರಶ್ನೆ ಉತ್ತರ ಪ್ರಶ್ನೆ ಉತ್ತರ, ವೈಪರ್ನ ರೀತಿ ಅಷ್ಟೇ. ನಮ್ಮ ಜ್ಞಾನ ಏನಾಗಬೇಕು? ಜ್ಞಾನ ಏನಾಗಬೇಕು? ಅದು ನಮ್ಮ ಬ್ಲಡ್ಡಿನಲ್ಲಿ ಬರಬೇಕು, ರಕ್ತಗತ ಆಗ್ಬೇಕು. ಇದು ಎಕ್ಸಾಮ್ ದಿನ ಒಂದಿನ ಒಮಿಟ್ ಆಗಿ ಹೋಯ್ತು, ಮತ್ತೆ ಫಸ್ಟ್ ಸೆಮಿಸ್ಟರ್ ಇನ್ನೊಂದು ಸೆಮಿಸ್ಟರ್ಗೆ ಕೇಳಿದ್ರೆ ಗೊತ್ತಿಲ್ಲ. ಆ ತರದ ಶಿಕ್ಷಣ ಅಲ್ಲ, ಅದು ಇಂಟರ್ನಲೈಸ್ ಆಗ್ಬೇಕು, ನಮ್ಮ ಅಸ್ಥಿ ಮಜ್ಜೆಗಳಲ್ಲಿ ಇರಬೇಕು. ಆಗ ನಮ್ಮ ಜ್ಞಾನ ನಮ್ಮದಾಗ್ತದೆ, ನಾವು ಕಲಿತದ್ದು ನಮ್ಮ ವ್ಯಕ್ತಿತ್ವದ ಭಾಗ ಆಗುತ್ತೆ. ವಿ ವಿಲ್ ಬಿಕಮ್ ಸ್ಟ್ರಾಂಗ್. ಆಗ ನಾಲೆಜ್ ಇಸ್ ಪವರ್, ಜ್ಞಾನವೇ ಶಕ್ತಿ ಅಂತ ಹೇಳಲಿಕ್ಕೆ ಅರ್ಥ ಬರುತ್ತೆ. ಹಾಗಾಗಿ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ನಾಲೆಜ್ ಅಂಡ್ ವಿಸ್ಡಮ್? ನಾಲೆಜ್ ಕಮ್ಸ್ ಫ್ರಮ್ ಬುಕ್ಸ್ ಅಂಡ್ ಸೊಸೈಟಿ. ಜ್ಞಾನ ಪುಸ್ತಕದಿಂದ ಬರ್ತದೆ, ಒಂದು ಸಮಾಜದಿಂದ ಸಿಗುತ್ತೆ. ಆದರೆ ವಿಸ್ಡಮ್ ಕಮ್ಸ್ ಫ್ರಮ್ ಯುವರ್ ಇನ್ಸೈಟ್ಸ್. ಜ್ಞಾನ ಇದು ಮೇಧಾಶಕ್ತಿ, ಬುದ್ಧಿಶಕ್ತಿಯಿಂದ ಬರುತ್ತೆ, ನಿಮ್ಮ ಅಂತರ್ದೃಷ್ಟಿಯಿಂದ ಬರುತ್ತೆ. ಸೊ ಅದರ ಕಡೆಗೆ ನಾವು ಹೋಗ್ಬೇಕು. ಹಾಗಾಗಿ ಎಜುಕೇಶನ್ ಇಸ್ ದ ಪ್ರೋಸೆಸ್ ಆಫ್ ಟ್ರಾನ್ಸ್ಫಾರ್ಮೇಶನ್. ಶಿಕ್ಷಣ ಒಂದು ಪರಿವರ್ತನೆಯ ಪ್ರಕ್ರಿಯೆ, ಅದು ಸಂಸ್ಕರಿಸುವ ಪ್ರಕ್ರಿಯೆ. ಎಜುಕೇಶನ್ ಕನ್ವರ್ಟ್ಸ್ ಮ್ಯಾನ್ ಇಂಟು ಏಂಜಲ್, ಏಂಜಲ್ ಇಂಟು ಗಾಡ್. ನೋಡಿ ಎಷ್ಟು ಚೆನ್ನಾಗಿದೆ. ಇಟ್ ಕನ್ವರ್ಟ್ಸ್ ಮ್ಯಾನ್ ಇಂಟು ಏಂಜಲ್, ಮನುಷ್ಯನನ್ನ ಏಂಜಲ್ ಆಗಿ ಮಾಡ್ತದೆ. ಏಂಜಲ್ ಅಂದ್ರೆ ಯಾರು? ದೇವದೂತರು, ದೇವ ಸಂಬೋಧನ ಅಂತ ಹೇಳ್ತಾರೆ. ಏಂಜಲ್ ಇಂಟು ಗಾಡ್, ಮತ್ತೆ ಅದನ್ನು ದೇವರಾಗಿ ಪರಿವರ್ತಿಸ್ತದೆ. ಅಂತ ಶಕ್ತಿ ಇದೆ. ಸೊ ಅದರ ಕಡೆಗೆ ನಾವು ಹೋಗ್ಬೇಕಾದ್ರೆ
ನಮ್ಮ ಮುಂದೆ ಬಹಳಷ್ಟು ಚಾಲೆಂಜಸ್ ಇದೆ, ತುಂಬಾ ಸವಾಲುಗಳಿದೆ. ಈ ಸವಾಲುಗಳನ್ನ ಮೀರಿ ಮೆಟ್ಟಿ ನಡೀಲಿಕ್ಕೆ ಬಹುಶಃ ಸುಶಿಕ್ಷಿತರಾದಂತಹ ನೀವು ಜೊತೆಗೆ ನಾವು ಹೊರಟ್ರೆ ಅಥವಾ ಇಂತಹ ವಿದ್ಯಾರ್ಥಿ ಸಂಘಟನೆಗಳು ಈ ರೀತಿಯಲ್ಲಿ ಆಲೋಚನೆ ಮಾಡಿದ್ರೆ ಬಹುಶಃ ನಮಗೆ ಬಹಳ ದೊಡ್ಡದಾದಂತಹ ಒಂದು ಭವಿಷ್ಯ ಇದೆ. ಈ ದೇಶಕ್ಕೆ ಮತ್ತು ಈ ದೇಶದ ಎಲ್ಲ ಜನರೊಟ್ಟಿಗೆ ಒಳ್ಳೆಯ ಭವಿಷ್ಯವನ್ನು ಕಾಣಿಸಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ನಾವೇನು ಆಕ್ರಮಣಕಾರಿ ಘೋಷಣೆ ಹೋಗ್ಬೇಕಾಗಿಲ್ಲ, ನಾವು ಏನೋ ಅಪ್ರಜಾಸತ್ತಾತ್ಮಕವಾಗಿ ಹೋಗ್ಬೇಕಾಗಿಲ್ಲ. ಈ ವಿಚಾರಗಳನ್ನು ನಾವು ನೀವು ಪ್ರತಿಪಾದಿಸ್ತಾ ಹೋದ್ರೆ ಈ ದೇಶಕ್ಕೆ ಒಳ್ಳೆಯ ಭವಿಷ್ಯ ಇದೆ. ಆ ರೀತಿಯ ಒಂದು ಒಳ್ಳೆಯ ವಿದ್ಯಾರ್ಥಿ ಸಂಘಟನೆಯಾಗಿ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಮುಂದೆ ಬರ್ತಾ ಇದೆ. ಅದಕ್ಕೆ ಉತ್ತರೋತ್ತರ ಯಶಸ್ಸನ್ನು ಹಾರೈಸ್ತಾ ಅವಕಾಶಕ್ಕಾಗಿ ವಂದಿಸ್ತಾ ಜೈ ಹಿಂದ್, ಜೈ ಕರ್ನಾಟಕ. ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆಯ ಸವಾಲುಗಳನ್ನು ಕೇವಲ 10-45 ನಿಮಿಷದಲ್ಲಿ ಹೇಳುವುದು ಬಹಳ ದೊಡ್ಡ ಸವಾಲು ಅಂತ ಬಹುಶಃ ಡಾಕ್ಟರ್ ಮುಸ್ತಫಾ ಸರ್ ಅವರಿಗೆ ಕೂಡ ಗೊತ್ತಿದೆ. ಹಾಗಾಗಿ ತಾಂತ್ರಿಕ ವಿಷಯಗಳಿಗಿಂತ ಜನರಲ್ ಆಗಿ ಥಿಯರಿಟಿಕಲ್ ಆಗಿ ಸವಿಸ್ತಾರವಾಗಿ ಅವರ ಯೋಚನೆಗಳನ್ನು ಮುಂದಿಟ್ಟಿದ್ದಾರೆ. ಅವರಿಗೆ ನಮ್ಮ ಕ್ಯಾಂಪಸ್ ಸ್ಟೂಡೆಂಟ್ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈಗ ಅವರು ಹೇಳಿದಂಥ ವಿಚಾರಗಳಲ್ಲಾಗಿರ್ಬೋದು ಅಥವಾ ಇತರ ವಿಚಾರಗಳಲ್ಲಿ ನಿಮ್ಮಲ್ಲಿ ಪ್ರಶ್ನೆಗಳಿದ್ರೆ ಅದನ್ನು ಪಾಯಿಂಟ್ ಔಟ್ ಮಾಡಿ. ನಮ್ಮ ಇನ್ನೊಂದು ಸೆಷನ್ ಮುಗಿದ ನಂತರ ನಮ್ಮಲ್ಲಿ ಇಂಟರಾಕ್ಷನ್ ಸೆಷನ್ ಕೂಡ ಇರುತ್ತೆ. ನಮ್ಮ ಪ್ರಶ್ನೆಗಳನ್ನು ನಮ್ಮ ರಿಸೋರ್ಸ್ ಪರ್ಸನ್ಗಳಿಂದ ಕ್ಲಾರಿಫೈ ಮಾಡುವಂಥ ಅವಕಾಶ ಕೂಡ ಇರುತ್ತೆ. ಸರ್ ಬಹುಶಃ ನೆಕ್ಸ್ಟ್ ಇನ್ನೊಂದು ಸೆಷನ್ ನಾವು ಹೋಗಲೇಬೇಕಾದಂಥ ಅನಿವಾರ್ಯತೆ ಇದೆ. ಮುಂದೆ ನಾನು ಈಗಾಗಲೇ ಹೇಳಿದ ನಮ್ಮ ಈ ಒಂದು ಕಾರ್ಯಕ್ರಮದ ಬೇಸ್ ಆಗಿರುವಂಥ ಅಥವಾ ಈ ಕಾರ್ಯಕ್ರಮ ಸಂಘಟಿಸಲಿಕ್ಕೆ ಕಾರಣ ಆದಂಥ ನ್ಯಾಷನಲ್ ಎಜುಕೇಶನ್ ಪಾಲಿಸಿ 2016 ಬಗ್ಗೆ ಒಂದು ಸವಿಸ್ತಾರವಾದ ನಮ್ಮ ಒಂದು ಅಧ್ಯಯನದ ವರದಿಯನ್ನು, ನಮ್ಮ ವಿಚಾರಗಳನ್ನು ಮುಂದಿಡಲಿಕ್ಕೆ ನಮ್ಮ ಹೆಚ್ಚಿನ ನಾಯಕರು, ರಾಷ್ಟ್ರೀಯ ಅಧ್ಯಕ್ಷರಾದಂಥ ನಮ್ಮ ಆತ್ಮೀಯರಾದಂಥ ಪಿ ವಿಶ್ವೇಶ್ ಅವರನ್ನು ನಾನು ಬಹಳ ಪ್ರೀತಿಪೂರ್ವಕ ಕೋರಿಯಲು ಆಹ್ವಾನಿಸ್ತಾ ಇದ್ದೀನಿ. Respected dignitaries who died, Mr. Babu sir, Professor, state and district leadership, my dear brothers and sisters, before going to start my presentation, I am just introducing you a question paper. After that, I will present the paper. How all of you are familiar with examinations? Are you? Yes. Okay. So I made some questions in the question paper, and how our state person will give you marks. And this paper comprises of 3 sections: A and B, A, B and C. The question is for 15 marks. Just I am reciting the question paper. Write an essay on nature of GST in Kaunitya Arthashastra. I repeat. Write an essay on nature of GST in Kaunitya Arthashastra. And second option. Manu is the first thinker of globalization. Discuss. One more question is there. Discuss the rights and duties of king in Mahabharata. And another option, discuss the nature of monarchy in Shukrani. So, have you heard the questions? So, can you answer? My question is, which student belong to which department supposed to write this examination? The student belong to which department supposed to write this examination? History.
stream? Political science. It's the question paper issued in last week in a premier Central University, Banaras Hindu University, at the Department of Political Science for the MA first semester. Okay? This is my first day. And I am going to my talk. So, GST Kautilya and Manu as a thinker of globalization. These are the questions which we are experiencing in the current scenarios. Okay. Our topic is national education policy, new education policies. It is drafted before 2 years in 2016. Just after the NDA regime came into power and under the Department of Ministry of Human Resource, Smriti Irani as the Ministry of Human Resource, at first she introduced new education policy draft in 2006. So we are going to discuss about what the things mentioned in the draft, some inputs to national education policy. The draft which was publicized by the Ministry of Human Resource Development. My first point is that we are belong to a nation which believes sovereignty, freedom, secularism,